ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯಮುದೀರಯೇತ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಶ್ರೀಶಾಂಘ್ರಿಲೀನಮನಸೇ ಯತಿಧರ್ಮರತಾಯ ಚ ಮಾಧವಾರ್ಯಾಯ ಗುರವೇ ನಮೋ ವೈರಾಗ್ಯಶಾಲಿನೇ. ಸ್ವಸ್ಥಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಇವತ್ತಿನ ಮಹಾಪರ್ವಕಾಲದ ಕನ್ಯಾಗತೆ ಸವಿತರಿ ಆಷಾಢ್ಯಾದಿ ಪಂಚಮಃ ಅಪರಪಕ್ಷ ಸಕನ್ಮಹಾಲಯ ಶ್ರಾದ್ಧೆ. ನೋಡ್ರಿ, ಎಲ್ಲ ಸಮಸ್ತ ಪಿತೃಗಳು ನಮ್ಮನ್ನು ಆಶ್ರಯಿಸಿ ಅನ್ನೋದಕವನ್ನು ಕೊಡ್ತಾರೆ ಅಂತ ಪಿತೃದೇವತೆಗಳೆಲ್ಲರೂ ನಮ್ಮನ್ನು ವೀಕ್ಷಣೆ ಮಾಡ್ತಾ ಇರತಕ್ಕಂಥ ದಿವ್ಯ ಕಾಲ. ಎಲ್ಲ ಪಿತೃಗಳಿಗೆ ಒಂದು ಆನಂದ ಏನು ಅಂದರೆ, ನಮ್ಮ ಮಕ್ಕಳು ಮೊಮ್ಮಕ್ಕಳು ನಮ್ಮ ವಂಶದವರು ಧರ್ಮದಲ್ಲಿ ಇರತಕ್ಕಂಥ, ಧರ್ಮದಲ್ಲಿ ಹೇಳಿರತಕ್ಕಂಥ, ಧರ್ಮ ಪ್ರವರ್ತವಾಗಿರ್ತಕ್ಕಂಥ ವಾಕ್ಯಗಳನ್ನು ಪರಿಪಾಲನೆ ಮಾಡುತ್ತಾ ನಮಗೆ ಸದ್ಗತಿಯನ್ನು ಕೊಡ್ತಾರೆ ಅಂತ ಆಶಿಸ್ತಾ ಇರ್ತಾರೆ ಪಿತೃದೇವತೆಗಳು. ಇಂಥ ಯಾವ ಪಿತೃದೇವತೆಗಳನ್ನು ಸಂತೋಷಪಡಿಸಬೇಕಾತು ಅಂದರೆ ಅತ್ಯವಶ್ಯಕವಾಗಿ ಶ್ರದ್ಧೆಯ ಯತ್ ಕುರುತೆ ಶ್ರಾದ್ದಂ, ಶ್ರಾದ್ದಾದಿಗಳನ್ನು ಮಾಡಬೇಕು. ಬರೀ ಶ್ರಾದ್ದಾದಿಗಳನ್ನು ಮಾಡುವುದಲ್ಲ, ಶ್ರಾದ್ದವನ್ನು ಶ್ರದ್ಧೆಯ ಯತ್ ಕುರುತೆ, ಯಾವುದು ಶ್ರದ್ಧೆಯಿಂದ ಮಾಡಲ್ಪಡ್ತದೋ ಅದಕ್ಕೆ ಶ್ರಾದ್ದ ಅಂತ ಕರೆದಾರ. ಹಬ್ಬ ಹರಿದಿನಗಳಲ್ಲಿ ವ್ಯತ್ಯಾಸವಾಗಬಹುದು, ಆದರೆ ಶ್ರಾದ್ದದಲ್ಲಿ ಶುಚಿ, ಮಂತ್ರ, ಮಂತ್ರಜ್ಞ, ಪಿತೃದೇವತೆಗಳ ಸ್ಮರಣೆ ಅತ್ಯವಶ್ಯಕವಾದದ್ದು. ಅದು ಇಲ್ಲ ಅಂತ ಆದರೆ ಅವ್ರಿಗೆ ಹುಟ್ಟುತ್ತದೋ ಗೊತ್ತಿಲ್ಲ, ಅಡ್ರೆಸ್ಸು ಸರಿಯಾಗಿ ಬರಲಿಲ್ಲ ಅಂದರೆ ಯಾವುದೇ ಫೋನ್ ಒಂದು ನಂಬರ್ ಹೆಚ್ಚು ಕಡಿಮೆ ಆದರೆ ಯಾರಿಗೋ ಫೋನ್ ಹೋಗ್ತದೆ. ಅಡ್ರೆಸ್ ವ್ಯತ್ಯಾಸವಾಯಿತು ಅಂದರೆ ಯಾರಿಗೋ ವರ್ತಮಾನ ಹೋಗ್ತದೆ. ಅದರಂತೆ ಇಲ್ಲಿ ವ್ಯತ್ಯಾಸವಾಯಿತು ಅಂದರೆ ಪಿತೃಗಳಿಗೆ ಸರಿಯಾಗಿ ಮುಟ್ಟೋದಿಲ್ಲ. ಅದಕ್ಕೋಸ್ಕರ ಇಲ್ಲಿ ನಮ್ಮ ಯಾಜ್ಞವಲ್ಕ್ಯ ಮಂದಿರದ ಆಸ್ತಿಕ ವೃಂದ ಈ 15 ದಿವಸಗಳ ಪರ್ಯಂತರವಾಗಿ ನೀವು ಶ್ರಾದ್ದಾದಿಗಳನ್ನು ಮಾಡ್ತಿರೋ ಬಿಡ್ತಿರೋ, ಹೇಗೆ ಮಾಡ್ತಿರೋ, ಹೆಂಗೆ ಮಾಡ್ತಿರೋ, ಎಲ್ಲಿ ಮಾಡ್ತಿರೋ, ಏನು ಮಾಡ್ತಿರೋ. ಎಷ್ಟೋ ಮಂದಿಗೆ ಅಪ್ಪ ಅಮ್ಮನ ಹೆಸರು ಹೇಳಂದ್ರೆ ಮೇಲಿನ ಪುಸ್ತಕ ತರಿಸ್ತಕ್ಕಂಥ ಸಂದರ್ಭ. ನಮ್ಮಪ್ಪನ ಹೆಸರು ಏನೋ ಇತ್ತಲ್ಲ ಅಂತ ಹೇಳ್ತೀನಿ ಕೇಳ್ತಾ, ದೊಡ್ಡ ಹುಟ್ಟಿದತ್ತ ಈತ ಬಂದಕ್ಕಿ ಹಾಕಿ, ಇಂಥ ಅನೇಕ ಪ್ರಸಂಗಗಳನ್ನು ನಿತ್ಯ ನೋಡ್ತಾ ಇರ್ತೀವಿ ನಾವು. ಇದೆಲ್ಲ ದೋಷಗಳ ಪರಿಹಾರಕ್ಕಾಗಿ ಇಲ್ಲೇ ಗಂಗಾವತಿ ನಗರದ ಯಾಜ್ಞವಲ್ಕ್ಯ ಮಂದಿರದಲ್ಲಿ ಈ ಜ್ಞಾನಸತ್ರ ಏನು ಪಡಿಸಿದ್ದಾರೆ ಇದು ಅತ್ಯದ್ಭುತವಾದದ್ದು. ಯಾಕೆಂದರೆ ಶ್ರವಣವಿಲ್ಲದೆ, ಭಾಗವತ ಶ್ರವಣವಿಲ್ಲದೆ ಯಾವ ಜೀವರಾಶಿಗಳು ಉದ್ಧಾರ ಲಕ್ಷ್ಯಕ್ಕಿಲ್ಲ. ನಾವು ಮೊದಲನೇ ಸ್ಕಂದದ ಪುರಾಣಿಕರಿಂದ ನಾವು ಕೇಳಿದ್ವಿ, ದುಂದುಕಾರಿ ಅಂತಕ್ಕ ಒಬ್ಬ ಮಹಾ ದೈತ್ಯನಾಗಿದ್ದ, ಜ್ಞಾನಿಯ ಮಗ. ಅವನನ್ನು ಅವನ ಅಣ್ಣನಾಗಿರ್ತಕ್ಕ ಗೋಕರ್ಣ ಉದ್ಧಾರ ಮಾಡಿದ. ಎಷ್ಟು ದಾನಗಳನ್ನು ಮಾಡಿದರು, ಎಷ್ಟು ಯಜ್ಞಗಳನ್ನು ಮಾಡಿದರು, ಎಷ್ಟು ಶ್ರಾದ್ದಗಳನ್ನು ಮಾಡಿದರು. ಗಯಾ ಶ್ರಾದ್ದಂ ಗಜಚ್ಛಾಯಾಂಜೀವ, ಎಷ್ಟು ಮಾಡಿದ್ರು ಅವನಿಗೆ ಉದ್ಧಾರ ಆಗಲಿಲ್ಲ. ಅಣ್ಣ ನಾನಿನ್ನೂ ಹೀಗೆ ಇದ್ದೀನಿ ಅಂತ ಹೇಳಿದ. ಎಷ್ಟು ಶ್ರಾದ್ದ ಮಾಡಿದ್ರು, ಎಷ್ಟು ದಾನ ಮಾಡಿದ, ಯಜ್ಞ ಮಾಡಿದ, ಜಪ ಮಾಡಿದ, ತಪ ಮಾಡಿದ. ಗೋಕರ್ಣನಂಥ ಮಹಾಜ್ಞಾನಿ ಜಗತ್ತಿನಲ್ಲಿಲ್ಲ. ಅಂಥವನು ಮಾಡಿ ಪುಣ್ಯವನ್ನು ಧಾರೆ ಎರೆದ, ಆದರೆ ಅವನಿಗೆ ಮುಟ್ಲಿಲ್ಲ. ಜ್ಞಾನಿಗಳಲ್ಲಿ ಹೋಗಿ ಕೇಳಿದೆ, ನನ್ನ ತಮ್ಮನ ಉದ್ಧಾರ ಆಗಿ ಹೆಂಗೆ ಆಗ್ಬೇಕು ಸ್ವಾಮಿ, ಉದ್ಧಾರ ಮಾಡ್ರಿಂದ ಏನು ಮಾಡಬೇಡಪ್ಪ, ಭಾಗವತವನ್ನೇ ಹೇಳು, ಅವನನ್ನು ಆಹ್ವಾನ ಮಾಡಿ ಅವನಿಗೆ ಸದ್ಗತಿ ಆಗ್ತದೆ ಅಂತ ಹೇಳಿದಾಗ
7 ದಿವಸ ಭಾಗವತವನ್ನು ಹೇಳಿ ಗೋಕರ್ಣ ನೋಡ್ರಿ ದುಂದುಕಾರಿಯನ್ನು ಉದ್ಧಾರ ಮಾಡಿದ. ಇದರಿಂದ ಏನು ತಾತ್ಪರ್ಯ? ಇಷ್ಟೇ, ಪುರಾಣ ಕೇಳೋದು ಮಹತ್ವ ಅಲ್ಲ. ಅಲ್ಲಿ ಬಂದಿರತಕ್ಕ ಘಟ್ಟ ಏನು ಅಂದರೆ, ಭಗವಂತನ ಕಥಾಭಾಗವನ್ನು ಶ್ರವಣ ಮಾಡಿದರೆ ಕರ್ಮಾದಿಗಳಲ್ಲಿ ಆಗತಕ್ಕ ಅನೇಕ ದೋಷಗಳ ಪರಿಹಾರವಾಗ್ತದೆ. ಹೇಳ್ತನಲ್ಲ, ಅಪ್ಪ ಅಮ್ಮನ ಹೆಸರೇ ಒಮ್ಮೆ ಗೊತ್ತಿರೋದಲ್ಲ, ಮರ್ತು ಬಿಟ್ಟಿರ್ತೀವಿ. ಯಾವ ಪಿಂಡ ಎಲ್ಲಿಡಬೇಕು ಗೊತ್ತಿಲ್ಲ, ಏನು ಮಾಡಬೇಕು ಗೊತ್ತಿಲ್ಲ. ಇಷ್ಟೆಲ್ಲ ಅನೇಕ ವಿಕಲ್ಪಗಳು, ಅಜ್ಞಾನ, ಇವೆಲ್ಲವೂ ಕೂಡ ನಮ್ಮನ್ನು ಉದ್ಧಾರ ಮಾಡುವುದು ಶ್ರೀಮದ್ ಭಾಗವತದ ಶ್ರವಣ ಮಾತ್ರದಿಂದಲೇ. ಎಲ್ಲದಕ್ಕೂ ಕರ್ಮಾಧ್ಯಕ್ಷನಾದವನು ಭಗವಂತ ಶ್ರೀಹರಿ. ಅಂತಹ ಜಗದೀಶನಾದ ಶ್ರೀಹರಿಯೇ ಎಲ್ಲದಕ್ಕೂ ಅಧಿಷ್ಠಾತ್ರ, ಅಧಿನೇತ್ರ ಎಲ್ಲ ಅವನೇ. ಕರ್ಮಾಧ್ಯಕ್ಷ, ಸುರಾಧ್ಯಕ್ಷ ಎಲ್ಲವೂ ಅವನೇ. ಆದ್ದರಿಂದ ಅವನ ಕಥೆಯನ್ನು ಕೇಳಿದಾಗ ನಾವು ಶ್ರಾದ್ದ ಮಾಡಿದರೆ ವಿಶೇಷವಾದ ಪುಣ್ಯ, ಶ್ರಾದ್ದದ ಫಲ ಪಿತೃಗಳಿಗೆ ಮುಟ್ಟುತ್ತದೆ. ಆ ಕೆಲಸವನ್ನು ಗಂಗಾವತಿ ನಗರದ ಜ್ಞಾನ ಮಂದಿರದ, ಇದು ಜ್ಞಾನ ಮಂದಿರ, ಯಾಜ್ಞವಲ್ಕ್ಯ ಮಂದಿರ ಅಲ್ಲ, ಜ್ಞಾನದ ಮಂದಿರ. ನೋಡಿ, ಜ್ಞಾನ ಮಂದಿರ ಇದು ಸಾಮಾನ್ಯವಾದ್ದಲ್ಲ. ಎಲ್ಲ ಜ್ಞಾನ ಕಾರ್ಯಗಳು ಒಂದು ಅನ್ಬೇಡ್ರಿ, ನವರಾತ್ರಿ ಅನ್ಬೇಡ್ರಿ, ಉಳಿದ ದಿವಸ ಹಬ್ಬ, ಯಾಜ್ಞವಲ್ಕ್ಯ ಜಯಂತಿ, ಶ್ರಾದ್ದ ಇರಲಿ, ಪಕ್ಷ ಇರಲಿ, ಗುಡುಗಿರಲಿ, ಸಿಡ್ಲಿರಲಿ, ಮಳೆ ಇರಲಿ, ನಿರಂತರವಾಗಿ ಪ್ರವಾಹ ಹರಿತಾ ಇದೆ ಈ ಜ್ಞಾನ ಮಂದಿರದಲ್ಲಿ. ಆದ್ದರಿಂದ ಯಾಜ್ಞವಲ್ಕ್ಯ ಮಂದಿರ ತಿಳುವಳಿಕೆಗಾಗಿ, ಅದು ಕೇವಲ ರೂಢನಾಮ, ಅನ್ವರ್ಥನಾಮ ಯಾವುದು ಬ್ರಾಕೆಟ್ನಾಗ ಜ್ಞಾನ ಮಂದಿರ. ಇಂತಹ ಜ್ಞಾನ ಮಂದಿರದ ದಿವ್ಯವಾಗಿರ್ತಕ್ಕಂಥ ಈ ಕಾರ್ಯಕ್ರಮ ಅನೇಕ ಪಂಡಿತ ವರಿಯರು ಇಷ್ಟು ದಿವಸಗಳ ಪರ್ಯಂತರವಾಗಿ ಸಮರ್ಪಣೆ ಮಾಡಿ ಹೋಗಿದ್ದಾರೆ ಜ್ಞಾನವನ್ನು. ಆ ಜ್ಞಾನ ಸಂಪಾದನೆಯನ್ನು ಮಾಡಿ ಜ್ಞಾನವನ್ನು ಕುಡಿದವರು ನೀವು, ಜ್ಞಾನಪಾನವನ್ನು ಮಾಡಿದವರು, ಅಮೃತಪಾನ ಮಾಡಿದವರು ನೀವೆಲ್ಲ. ಇವತ್ತು ಏಕಾದಶ 10 ಇಂದ್ರಿಯಗಳ ಕೆಲಸವನ್ನು ಮಾಡಿದ್ದಾರೆ ಅವರೆಲ್ಲ. 10 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯಗಳ ಕೆಲಸ ಮಾಡಿ ಹೋದರು. ಇನ್ನು ನನಗೆ ಬಿಟ್ಟಿರ್ತಕ್ಕಂಥದ್ದು ಏಕಾದಶೇಂದ್ರಿಯ, 11ನೇ ಇಂದ್ರಿಯ. 11ನೇ ಇಂದ್ರಿಯ ಯಾವುದು? ಮನಃ. ನೋಡಿ, ಮನ ಏವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋಗ. ನೋಡ್ರಿ, ಮನಸ್ಸು ಕರ್ಮಗಳೆಲ್ಲ ಮಾಡಿದ್ರಿ, 11ನೇ ಇಂದ್ರಿಯ ಮನಸ್ಸು. ಆ ಮನಸ್ಸು ಕೊಟ್ಟರೆ ಭಗವಂತ ಏನು ಕೊಡ್ತಾನೆ? ಮನೆಯ ಕೊಡುವ. ಮನವ ಕೊಟ್ಟರೆ ಮನೆಗೆ ಕೊಡುವ. ಮನಸ್ಸು ಕೊಟ್ಟರೆ ಮಾತ್ರ ಮನೆ ಕೊಡ್ತಾನಂತೆ. ಯಾವುದು ಮನೆ? ಯಾವುದೋ ದರಿದ್ರ ಬಾಡಿಗೆ ಮನೆ, ಸ್ವಂತ ಮನೆ ಎಲ್ಲ, ಅದರ 4 ದಿವಸ ಇರ್ತೀವಿ, ಹೋಗಿಬಿಡ್ತೀವಿ. ಮತ್ತು ಯಾವ ಮನೆ ಕೊಡ್ತಾನೆ? ಆ ಮನೆಗೆ ಹೋದ್ಮೇಲೆ ತಿರುಗಿ ವಾಪಸ್ ಬರದೇ ಇರತಕ್ಕ ಮನೆಯನ್ನು ಕೊಡ್ತಾನೆ. ನಮ್ಮ ಕಾಯಂ ಮನೆ ಭಗವಂತ ಒಬ್ಬನೇ ಕಟ್ಟಿಸಿದ್ದು, ನಮಗೆ ಯಾರೂ ಕಟ್ಟಿಸಿಕೊಡೋದಿಲ್ಲ. ನಿತ್ಯದಲ್ಲಿ ಕಟ್ಟತಕ್ಕವನು ಅವನೇ. ಪ್ರತಿಯೊಬ್ಬ ಜೀವರಾಶಿಗಳಿಗೆ ಮನೆಯನ್ನು ಕಟ್ಟಿದ ನಮ್ಮ ಸ್ವಾಮಿ. ಅವರದೇ ಆದ ಮನೆಯನ್ನು ಕಟ್ಟತಕ್ಕ ಮಹಾನುಭಾವನನ್ನು ಬಿಟ್ಟು ಯಾರೋ ಮನೆ ಕಟ್ಟಿದ್ದಕ್ಕೆ ನಾವು ಹೋಗ್ತೀವಿ, ನಮ್ಮ ಮನೆ ಅಂತ ನಾವು ಕಟ್ಟಿಗೆತೀವಿ. ಅಲ್ಲಿರೋದೇ ಇಲ್ಲ ನಾವು. ಹೌದಾ? ಇಲ್ಲಿರುವುದು ಸುಮ್ಮನೆ ನೋಡ್ರಿ, ಅಲ್ಲಿರುವುದು ನಮ್ಮ ಮನೆ. ದಾಸರ ಮಾತು ನೋಡ್ರಿ. ಆ ಏಕಾದಶೇಂದ್ರಿಯದ ಏಕಾದಶ ಸ್ಕಂದ ನಮಗೆ ಹೇಳುವುದು ಅದೇ. ಆ ಭಾಗವನ್ನು ಹೇಳ್ತದೆ. ಅಪ್ಪ, ನಿನ್ನ ಮನೆಯನ್ನು ನನಗೆ ಕಟ್ಟಬೇಕಾತು ಅಂದರೆ ನೀನೇನು ಮಾಡಬೇಕಾತು? ಮನಸ್ಸನ್ನು ಭಗವಂತನ ಕಡೆ ಕೊಡು. ಯಾರ್ಯಾರು ಮಹಾಮಹಾಜ್ಞಾನಿಗಳು ಮನಸ್ಸನ್ನು ಕೊಟ್ಟು ಮನೆಯನ್ನು ಪಡೆದಿದ್ದಾರೆ ಅಂತ ಹೇಳುವಂಥ ಭಾಗ ಏಕಾದಶ ಸ್ಕಂದ. ಮಹಾಭಾರತದಲ್ಲಿ ಭಗವದ್ಗೀತಾ ಯಾವ ರೀತಿಯಾದ ಪ್ರಧಾನವಾದದ್ದೋ ಅದರಂತೆ ಭಾಗವತದಲ್ಲಿ 11ನೇ ಇಂದ್ರಿಯ, 11ನೇ ಸ್ಕಂದ, 11ನೇ ವ್ಯವಹಾರ, ಇದು ವಿಶೇಷವಾದ ಭಾಗವತದ ಶಿರೋಭಾಗ. ಇಲ್ಲಿ ಇರುವುದು ಕೇವಲ ತತ್ವೋಪದೇಶ. ಯದುರಾಜನಿಗೆ ಅವಧೂತನಿಗೆ ನಡೆದಿರತಕ್ಕ ಸಂವಾದ, ಧರ್ಮರಾಜ ನಾರದನಿಗೆ ನಡೆದಿರತಕ್ಕ ಸಂವಾದ, ಶ್ರೀಕೃಷ್ಣ ಪರಮಾತ್ಮ ಉದ್ಧವನಿಗೆ ದ್ವಾಪರಾಂತ್ಯದಲ್ಲಿ ನಡೆದಿರತಕ್ಕಂಥ ಘನಘೋರವಾದಂಥ ವಿಚಿತ್ರವಾದ ಜಗತ್ತಿನಲ್ಲಿ
ಮದೋನ್ಮತ್ತರ ಕಾರ್ಯ ಯಾವ ರೀತಿ ಪ್ರವೃತ್ತವಾಗ್ತದೆ ಅಂತ ತೋರಿಸಿ ಕಡೆಗೆ ಭಗವಂತ ಕಲಿಗೆ ಆ ದ್ವಾಪರ ಯುಗದ ಮುಗಿದ ನಂತರದಲ್ಲೇ ಕಲಿಯ ಯುಗಕ್ಕೆ ಪ್ರಾಧಾನ್ಯತೆಯನ್ನು ಕೊಟ್ಟು ಭಗವಂತ ನಿರ್ಗಮನವನ್ನು ಹೊಂದುತ್ತಾನೆ. ಹೊಂದೋ ಕಾಲದಲ್ಲಿ ಕಲಿಯುಗದ ಸಜ್ಜನರ ಗತಿ ಏನು ಅಂತ ಕೇಳಿದಾಗ ಉದ್ಧವ ಕೇಳ್ತಾನೆ. ಕೃಷ್ಣ ಪರಮಾತ್ಮ ಉದ್ಧವನಿಗೆ ಉಪದೇಶ ಮಾಡಿದ ಭಾಗವೇ ಹೆಚ್ಚು ಇಲ್ಲಿ. ಆದ್ದರಿಂದ ನಾವು ಅತ್ಯವಶ್ಯಕವಾಗಿ ಏಕಾದಶ ಸ್ಕಂದ ಬಹಳ ಗಹನವಾದ ವಿಷಯ. 24 ಮಂದಿ ಗುರುಗಳು ಒಂದೇ ಎರಡೇ ಅವೆಲ್ಲ ಭಾಳ ಲಕ್ಷ್ಯ ಕೊಟ್ಟು ಕೇಳಬೇಕು. ಉಳಿದ ಪುರಾಣಗಳಂತೆ ಕಥೆ ಅಲ್ಲ, ಇದು ತತ್ವ ವಿಚಾರ. ನಿಮ್ಮ ಮನಸ್ಸಿಗೆ, ಮನಸ್ಸು ಅನ್ನುವ ಭೂಮಿಗೆ ಬಿತ್ತುವ ಬೀಜನೇ ಏಕಾದಶ ಇಂದ್ರಿಯದ ಏಕಾದಶ ಸ್ಕಂದ. ಅದಕ್ಕೆ ನಾನು ಸ್ವಲ್ಪ ಹೇಳಿದರೂ ಕೂಡ ನಿಮಗೆ ತಿಳಿಯುವಷ್ಟು ಹೇಳ್ತೀನಿ. ಎಲ್ಲ ಹೇಳುವ ಶಕ್ತಿ ನನಗಿಲ್ಲ. ಏನೋ ಪ್ರಯತ್ನ ಮಾಡಿ ಹೇಳಿದರೂ ತಿಳಿಯುವ ಶಕ್ತಿ ನಿಮಗಿಲ್ಲ. ಹಂಗದ ಇದು ಹೇಳುವ ಶಕ್ತಿ ಮೊದಲೇ ಇಲ್ಲ. ಏನೋ ಗುರುಗಳ ಅನುಗ್ರಹದಿಂದ ಏನೋ ಎಕ್ಕರ್ಲಾಡಿ ಹೋಗಿ ಹೇಳಿದೆ ಅಂದರೆ ಆಚಾರ ಟೈಮ್ ಆಯಿತು ಅಂತ ಹೇಳ್ತೀರಿ. ಯಾಕಂದರೆ ಈ ತತ್ವನೇ ಹಂಗದು, ಅಷ್ಟು ಸುಲಭವಾದ ತತ್ವ ಅಲ್ಲ. ಆ ವಿಷಯವನ್ನು ಇವತ್ತಿನ 3 ದಿವಸಗಳ ಪರ್ಯಂತರವಾಗಿ ಅವಕಾಶ ಕೊಟ್ಟು ನಮ್ಮ ಪಿತೃಗಳನ್ನು ಉದ್ಧಾರ ಮಾಡತಕ್ಕಂಥ ಶ್ರೀಮದ್ ಭಾಗವತದ ಈ ಪ್ರವಚನ ಪುರಾಣ ಈ ಕಾರ್ಯಕ್ರಮವನ್ನು ನಡೆಸಿರ್ತಕ್ಕಂಥ ಈ ಸಂಘದ ಪ್ರತಿಯೊಬ್ಬ ಶ್ರೋತ್ರಿಯರಿಗೂ ಕಾರ್ಯನಿರ್ವಾಹಕರಿಗೂ ನನ್ನ ಮೊದಲ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಭಾಳ ಆನಂದ ಆಗ್ತದೆ. ನನಗೆ ಟೈಮ್ ಇಲ್ಲ, ಎಷ್ಟು ಬರಬೇಕು ಅಂದರೂ ನನಗೆ ಇವತ್ತು ಯಾಕೋ ನೋಡ್ರಿ ಅದು ದೇವ್ರು ಏನು ಮಾಡ್ತಾನೋ ಗೊತ್ತಿಲ್ಲ. ಇವತ್ತು ಯಾರೂ ಇಲ್ಲ, ಯಾಕಂದ್ರೆ ನನ್ನ ಪ್ರವಚನದ ಅಲ್ಲಿ ಯಾರೂ ಇಲ್ಲ. ಈ 10-12 ದಿವಸ 5 ಗಂಟೆಗೆ ಶುರುವಾದದ್ದು 9:30 ತನಕ ನನ್ನ ಬಿಡ್ತಿದ್ದಿಲ್ಲ ಜನ. ಇವತ್ತು ಯಾರ್ಯಾರಿಲ್ಲ. ಸ್ವಾಮಿ ಎಂಥ ಅನುಗ್ರಹ ಮಾಡಿದೋ, ನನಗೆ ಅನುಕೂಲ ಮಾಡಿಕೊಟ್ಟು ಅಂತ ಭಗವಂತನೇ ಕರೆಸ್ಕೊತಾನೆ ಏನೋ ಅನ್ನುವಂತೆ ನಾನು ಇಲ್ಲಿಗೆ ಬಂದಿದ್ದೀನಿ. ಏಕಾದಶ ಸ್ಕಂದ ಈಗ ಪ್ರಾರಂಭವಾಗ್ತಾ ಇದೆ. ಶ್ರೀ ಗುರುಭ್ಯೋ ನಮಃ. ಜನ್ಮಾದ್ಯಸ್ಯ ಯತೋನ್ಮಗಾದಿತರತಶ್ಚಾರ್ಥೇಷು ವಿದ್ಯಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಗೆ ಮುಖ್ಯಂತಿಗಂ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗಂ ವೃಷ ಧಾಮ್ನಾ ಸ್ವೇನ ಸದಾ ನಿರಸ್ತಕೋಕಂ ಸತ್ಯಂ ಪರಂ ಧೀಮಹಿ. ಪರೀಕ್ಷಿತ್ ರಾಜ ಭಾಗವತವನ್ನು ಕೇಳಬೇಕು, ಉದ್ಧಾರ ಆಗಬೇಕು ಅಂತ ಬಂದು ಕೂತಿದ್ದಾನೆ. 10 ಸ್ಕಂದಗಳ ಪರ್ಯಂತರವಾಗಿ ಶುಕಾಚಾರ್ಯ ಉಪದೇಶ ಮಾಡಿದರು. ಮಾಡಿದ ಮೇಲೆ ಶುಕಾಚಾರ್ಯ ಹೇಳ್ತಾ ಇದ್ದಾರೆ, ನೋಡಪ್ಪ ಭಗವಂತನ ಲೀಲಾ, ಭಗವಂತನ ಮಹಿಮೆ ಯಾರಿಂದಲೂ ತಿಳಿಲಕ್ಕೆ ಶಕ್ಕಿಲ್ಲ. ಆದರೆ ತಿಳಿಲಕ್ಕೆ ಶಕ್ಕಿಲ್ಲ ಅಂತ ಸುಮ್ಮನೆ ಕೂಡಬಾರ್ದು, ಪ್ರಯತ್ನ ಮಾಡಬೇಕು ಅಂತ. ಈಗಿನ ಬಸ್ಸಿನ ವ್ಯವಸ್ಥೆ ಇದ್ದಂಗೆ ಭಾಳ ಗಲಾಟೆ ಇರ್ತದ್ರಿ. ಬಸ್ ಸ್ಟ್ಯಾಂಡಿಗೆ ಹೋದರೆ ಬಸ್ಸ ಸಿಗ್ಲಕ್ಕಿಲ್ಲ ಅಂತ ಮನ್ಯಾಗ ಕೂಡಬಾರ್ದು. ಬಸ್ ಸ್ಟ್ಯಾಂಡಿಗೆ ಹೋಗ್ಬೇಕು. ನಮ್ಮ ಅದೃಷ್ಟ ಯಾವುದೋ ಒಂದು ಬಸ್ ಖಾಲಿ ಹೊಂಟಿರ್ತದೋ ಅದ್ರಾಗ ಹತ್ಕೊಂಡು ಹೋಗಿ ಬರೋ ಕಾಲಕ್ಕೆ ಏನಾಗ್ತದೋ ಗೊತ್ತಿಲ್ಲ. ಹೋಗೋ ಕಾಲಕ್ಕಂತೂ ಸುರಕ್ಷತೆ ಹೋಗ್ಬಿಡ್ತೀವಿ. ಹಂಗೆ ಮನ್ಯಾಗ ಕೂತ್ಕೊಂಡ್ಬಿಟ್ರೆ ಭಾಳ ಗಲಾಟೆ ಇರ್ತದ್ರಿ, ಫ್ರೀ ಅದ, ನಮಗೂ ಬೇಡ ನಿಮಗೂ ಬೇಡ ಅಂತ ಮನೆಗೆ ಕೂತ್ರು ಮನೆಯಾಗ ಕೊಡೋದಾಗ್ತದೆ. ಹೆಂಗೆ ಪ್ರಯತ್ನ ಮಾಡಿ ಬಸ್ ಸ್ಟ್ಯಾಂಡ್ ತನಕ ಹೋಗಬೇಕು ಎಂಬ ಛಲದಲ್ಲಿ ನಿಂತ್ಕೊಂಡಾಗ ಒಂದು ಯಾವುದೋ ಖಾಲಿ ಬಸ್ಸು ಬರ್ತದೆ. ದೈವವಶಾತ್, ನಮ್ಮ ದೈವವಶಾತ್. ಅದ್ರ ದುರ್ದೈವ ಬೇರೆ, ನಮ್ಮ ದೈವವಶಾತ್ ಬರ್ತದೆ. ಹತ್ತಿಕೊಂಡು ಹೆಂಗೆ ಹೋಗ್ತೀವೋ ಅದರಂತೆ ಭಗವಂತನ ಚರಿತ್ರೆಯನ್ನು ಸಾಕಲ್ಲೇನ ಯಾರಿಂದಲೂ ತಿಳಿಯಕ್ಕೆ ಶಕ್ಕಿಲ್ಲ. ನೋಡ್ರಿ, ಅವನ ಮಹಿಮೆ ಯಾರಿಂದ ತಿಳಿಯಕ್ಕೆ ಶಕ್ಯವೇ ಇಲ್ಲ. ಎನ್ನಮ್ಮ ಸಿರಿದೇವಿ ಇನ್ನು ಅರಿಯಳು ಇವನ ಮಹಿಮೆ, ಕುನ್ನಿ ಮಾನವ ನಾನೇನು ಬಲ್ಲೆನೋ ಪಾವನ್ನ ಚರಿತ ಅಂತ ನಮ್ಮ ಜಗನ್ನಾಥ ದಾಸು. ಸದಾ ವಕ್ಷಸ್ಥಳದಲ್ಲಿ ವಾಸ ಮಾಡಿದ ಮಹಾಲಕ್ಷ್ಮಿ ಭಗವಂತನ ಗುಣಗಳನ್ನು ತಿಳಿಯಬೇಕು ಅಂತ ಕೂತಿದ್ದಾಳೆ. ಇನ್ನೂ ಕೂತ್ಕೊಂಡೇ ಇದ್ದಾಳೆ, ಹೇಳಕ್ಕಾಗುತ್ತೆ. ಇದು ಮುಗಿದ್ಮೇಲೆ ಅದು, ಅದು ಮುಗಿದ್ಮೇಲೆ ಇದು ಮುಗಿದ್ಮೇಲೆ ಅದು ಅನ್ಕತನೇ ಕೂತ್ಕೊಂಡಾಳೆ, ಮುಗಿಯೇ ಹೊಲ್ತು. ಕುನ್ನಿ ಮಾನವ ನಾನೇನು ಬಲ್ಲೇನೋ ಅಂತಾರೆ ಜಗನ್ನಾಥ ದಾಸು. ಅಂದಮೇಲೆ ಅಂಥ ಮಹಾಲಕ್ಷ್ಮಿಯ ಸ್ಥಿತಿ ಭಗವಂತನ ವಿಷಯದಲ್ಲಿ ಹೆಂಗಿದ್ದಾಗ ಇನ್ನು ನಾವು ತಿಳಿಲಕ್ಕೆ ಶಕ್ಕಿಲ್ಲ. ಆದರೆ ನಾವು ಕೂಡ
ಪ್ರಯತ್ನ ಪಡಬೇಕು. ಅದಕ್ಕೆ ಏಕಾದಶ ಸ್ಕಂದ ಹೊರಟಿದ್ದು. ಭಾಗವತ, ಭಾಗವನ್ನು ಕೊಡು, ನನ್ನ ಭಾಗವನ್ನು ಕೊಡು. ಎಷ್ಟು? ನಮ್ಮದು ಸ್ವಲ್ಪ ಭಾಗ. ಭಗವಂತ ಎಲ್ಲಿ ಭಾಗ ಕೊಡಬೇಕು? ಮನಸ್ಸಿಗೆ ಭಾಗ ಕೊಡಬೇಕು. ಈ ಆಸ್ತಿ ಅಂತಸ್ತು ಉಪಯೋಗ ಇಲ್ಲಿದ್ದು 4 ದಿವಸದ ಅಷ್ಟೇ. ನಮ್ಮ ಮನಸ್ಸಿಗೆ ಭಾಗವನ್ನು ಕೊಡಬೇಕು. ಏನು ಭಾಗ ಅಂದರೆ ಅವನ ಕಡೆ ಲಕ್ಷ್ಯ ಹೋಗುವ ಭಾಗ, ಅವನ ಭಾಗ. ನೋಡು, ಈ ಮನಸ್ಸು ಕೊಟ್ಟವ್ರು ಯಾರು? ಅವನೇ. ಹೌದಾ? ಮನಸ್ಸಿಗೆ ನಿಯಂತ್ರಕರು ಯಾರು? ರುದ್ರದೇವರು. ಅದಕ್ಕೆ ನೀವೇನು ಹಾಡ್ತೀರಿ? ತೈಲಧಾರೆಯಂತೆ ಅಂತಿರೋ ಇಲ್ಲೋ? ಮನಸ್ಸು ಕೊಡು. ನೋಡ್ರಿ, ಯಾರು ಕೇಳ್ಕೊಂಡ್ರು ದೇವರ ಕಡೆ ಲಕ್ಷ್ಯ ಕೊಡು ಅಂತ ಕೇಳ್ಯಾರ. ವಾಯುದೇವ್ರನ್ನ ಕೇಳ್ರಿ, ಗೋವಿಂದೇ ದೇಹಿ ಭಕ್ತಿಂ. ಎಲ್ಲೇ ಹೋಗ್ರಿ ನೀವು. ಹೌದಾ? ರುದ್ರದೇವ್ರ ಪ್ರಾರ್ಥನೆ ಮಾಡ್ರಿ, ಅಲ್ಲೂ ಅದೇ ತೈಲಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ ಶಂಭೋ ನರಡಿ ಮುಗಿದು. ಆ ಮನಸ್ಸು ಬಹಳ ಪ್ರಧಾನವಾದ್ದು ಅಂತ ಹೇಳ್ತಾ ಕೃಷ್ಣ ಪರಮಾತ್ಮ ಎಲ್ಲ ದೈತ್ಯರನ್ನು ಸಂಹಾರ ಮಾಡಿದ. ಕೃತ್ವಾ ದೈತ್ಯವಧಂ ಕೃಷ್ಣ ಸ ರಾಮೋ ಯದುಭಿರ್ವೃತಃ ಭುವೋವತಾರಯನ್ ಭಾರಂ ಯವಿಷ್ಟಂ ಜನಯನ್ ಕಲಿಂ. ಜನಯನ್ ಕಲಿಂ. ತನ್ನ ಅಣ್ಣನಾಗಿರ್ತಕ್ಕ ಮಹಾನುಭಾವನಾದ ಶೇಷದೇವರೇ ಆಗಿರ್ತಕ್ಕಂಥ ಬಲರಾಮನಿಂದ ಕೂಡಿಕೊಂಡು ಕೇವಲ ನಿಮಿತ್ತ ಅಷ್ಟೇ ಎಲ್ಲರನ್ನು ಸಂಹಾರ ಮಾಡಿ ಭಗವಂತ ಬಂದಿದ್ದಾನೆ. ಇತ್ತ ಎಲ್ಲ ಕಡೆಗೂ ವಿಲಕ್ಷಣವಾಗಿರತಕ್ಕ ವ್ಯಾಪಾರ ನಡೀತಾ ಇದೆ. ಯಾವಾಗ ಎಲ್ಲ ದೈತ್ಯರು ಸಂಹೃತರಾದರೂ ಯಾದವರಲ್ಲಿ ಮದೋನ್ಮತ್ತರಾದರು. ಯಾದವರಂದರು ನಮಗೆ ಮರಣವೇ ಇಲ್ಲ ಬಂತು. ನೋಡು, ನಮಗೆ ವಿಶೇಷವಾಗಿರ್ತ ಅವಕಾಶ ಇದೆ ಬಂತು. ಏನು ಬಂತು? ಮದ, ದರ್ಪ, ಅಹಂಕಾರ, ನಾಶಕ್ರಿಯ, ನಮ್ಮನ್ನು ನಾಶ ಮಾಡಿಕೊಳ್ತಕ್ಕಂಥದ್ದೇ ಅದು. ನಮಗೆ ಬೆಂಬಲವಿದೆ, ನಾವು ಸತ್ವಿ, ವ್ಯರ್ಥ ಹೋಗ್ಬಿಡ್ತೀವಿ. ನಮಗೆ ದೇವರ ಬೆಂಬಲ ಇದೆ ಅಂದಾಗ ಮಾತ್ರ ನಾವು ಸುರಕ್ಷಿತವಾಗಿರ್ತೀವಿ. ಇನ್ನೊಬ್ಬರ ಬೆಂಬಲ, ಸರಕಾರದ ಬೆಂಬಲ, ಅವರ ಬೆಂಬಲವಿದೆ ಅಂದಾಗ ನಾವು ನಾಶ ಆಗ್ತೀವಿ. ಹೆಂಗ್ರಿ ನಾಶ ಆಗೋದು? ಇದು ಕಲಿಯುಗ. ಬೆಂಬಲ ಸಿಕ್ಕಾಗ ನಮ್ಮ ಮನಸ್ಸೆಲ್ಲ ಎಲ್ಲಿಗೆ ಹೋಗ್ತದೆ? ಪರಕೀಯರ ವಿನಾಶದ ಕಡೆ ಹೋಗ್ತದೆ, ನಮ್ಮ ನಾಶದ ಕಡೆ ಹೋಗ್ತದೆ. ನೋಡಿ, ಹೌದಾ? ಹೆಂಗೆ ಹೋಗ್ಬಿಡ್ತದೆ. ಅದಕ್ಕೆ ಯಾದವರಿಗೆ ಆದದ್ದು ಅದೇ ಸ್ಥಿತಿ. ಯಾದವರಿಗೆ ಏನಾಯಿತು? ಶ್ರೀಕೃಷ್ಣ ಪರಮಾತ್ಮ ಎಲ್ಲರನ್ನು ಗೆದ್ದುಕೊಟ್ಟ. ಯಾದವರ ರಾಜ್ಯ ಪ್ರಾರಂಭವಾಗಿದೆ. ಯಾದವರಲ್ಲಿ ಕಲಹ ಪ್ರಾರಂಭವಾಯಿತು. ಒಬ್ಬರಿಗಿಂತ ಒಬ್ಬರು ಮಹಾದುಷ್ಟರಾಗ್ತಾ ಹೋದರು. ಆಗ ಭಗವಂತಂದ, ದ್ವಾಪರ ಯುಗ ಮುಗಿತಪ್ಪ, ಇನ್ನು ಹೆಂಗಾದರೂ ಮಾಡಿ ಈ ವಂಶವನ್ನು ನಾಶ ಮಾಡಬೇಕು ಅಂತ ಭಗವಂತನ ಸಂಕಲ್ಪಕ್ಕೆ ಬಂತು. ತನ್ನ ವಂಶವನ್ನೇ ನಾಶ ಮಾಡಲಿಕ್ಕೆ ಹೊರಟ. ಯಾಕೆ ಹೊರಟ? ನೋಡಿ ಎಂತಹ ವಿಚಾರ. ಅಹಂಕಾರ, ದಂಭ, ಅಜ್ಞಾನ, ವಿಪರೀತ ಜ್ಞಾನಗಳು ಬಂದಾಗ ನಾವೇನು ಮಾಡಬೇಕು? ಅದನ್ನು ನಾಶ ಮಾಡಬೇಕು. ಬಂದವನನ್ನು ನಾಶ ಮಾಡಬೇಕು. ಇಲ್ಲ ಅದರೊಳಗಿರ್ತಕ್ಕ ಅಜ್ಞಾನ, ವಿಪರೀತ ಜ್ಞಾನವನ್ನು ನಾಶ ಮಾಡಬೇಕು. ಅದು ಮಾಡೋದು ಆಗೋದಿಲ್ಲ, ಅದು ಮಾಡಲಿಕ್ಕಾಗೋದಿಲ್ಲ. ಅವನನ್ನೇ ಮಾಡಬೇಕು. ಹನ್ಯತಾಮೇವತೆ ಹನ್ಯತಾಂ. ತಿಳಿತಾ? ಎಂಥ ವಿಚಿತ್ರದ ನೋಡಿ. ಯಾಕಂದರೆ ಹಾವು ಮನೆಯಾಗ ಬಂದರೆ ಬೇಕಾದ್ರೆ ಹಿಡಿದು ಹಲ್ಲು 2 ಕಿತ್ತಿ ಬಿಟ್ಟರೆ ಹಾವು ನಮ್ಮ ಮನೆ ಒಳಗೆ ಒಂದು ಸಾಮಾನ್ಯ ಅಡ್ಡಾಡ್ಕೊಂಡಿರ್ತಕ್ಕ ಪ್ರಾಣಿ ಆಗ್ತದೆ. ಹೌದಾ? ಚೋಳು ಬಂತು ಅಂದರೆ ಕೊಂಡಿ ತೆಗೆದು ಬಿಟ್ಟರೆ ಅದು ಒಂದು ಇರಿಬಿ ಎಣ್ಣೆ ಅಡ್ಡಾಡ್ಕೊಂಡಿರ್ತದೆ. ಆದರೆ ಸರ್ವಾಂಗಂ ದುರ್ಜನಂ ವಿಷಂ. ದುರ್ಜನರು ಅಂತ ಬಂದರೆ ಎಲ್ಲ ವಿಷ ತುಂಬಿದವರಿಗೆ ಏನು ಮಾಡಬೇಕು? ಒಂದು ಅಂಶ ತೆಗೆಯಂಗಿಲ್ಲ, ಸರ್ವ ವಂಶವನ್ನೇ ತೆಗೆದು ನಾಶ ಮಾಡಬೇಕು. ಆ ಕೆಲಸವನ್ನು ಭಗವಂತ ಮಾಡಿದ. ಮದೋನ್ಮತ್ತರಾದ ಯಾದವರನ್ನು, ಅವರಿಗೆ ಒಂದು ವರ, ಯಾರೂ ಯಾದವರನ್ನು ಕೊಲ್ಲುವ ಹಾಗಿಲ್ಲ. ಯಾದವರನ್ನು ಕೊಲ್ಲಬೇಕಾದ್ರೆ ಯಾದವರೇ ಕೊಲ್ಲಬೇಕು. ನೋಡಿ ಎಂಥ ವಿಚಿತ್ರ. ಅದಕ್ಕೆ ಅವನು ದುರ್ಯೋಧನ
ಪ್ಲ್ಯಾನ್ ಮಾಡಿದ. ಏನು, ಕೃಷ್ಣ ಒಂದು ಕಡೆ ಹೋಗಲ್ರಿ, ನಿಶಸ್ತ್ರ ಸಶಸ್ತ್ರರಾಗಿರ್ತಕ್ಕ ಯಾದವರು 50 ಕೋಟಿ ಸೈನ್ಯ ಇತ್ತಂತೆ. 50 ಕೋಟಿ ಸೈನ್ಯ ಯಾರ್ದು? ಯಾದವರದು. 50 ಕೋಟಿ ಸೈನ್ಯವನ್ನು ನಾ ಕೇಳಿಬಿಟ್ರೆ ಸಾಕು, ಯಾರೂ ಸಾಯೋದಲ್ಲಿ ಇದ್ರೊಳಗೆ, ಇವರೆಲ್ಲರನ್ನೂ ಹೊಡೆದು ಬಿಡ್ತಾರೆ. ಇವತ್ತು ನಾ ರಾಜ ಆಗ್ತೀನಿ ಅಂತ ಏನು ಮಾಡಿದ? ದುರ್ಯೋಧನ ಕೇಳ್ಕೊಂಡ ಯಾರನ್ನ? ಕೃಷ್ಣನ. ಅಪ್ಪ ನಿನ್ನ ಸೈನ್ಯ ಕಳಿಸು, ನೀ ಬರಬೇಡ ಅಂದ. ಎಲ್ಲದಕ್ಕೂ ಪ್ರೇರಕ ಭಗವಂತ ಎಂಬ ಜ್ಞಾನ ಅವನಿಗಿಲ್ಲ, ಅದರಿಂದ ನಾಶ ಆದ. ಅಂಥ ಯಾದವರು ವರವನ್ನು ಪಡೆದ ಮಹಾನುಭಾವರು ಯಾದವರು. ಅದರಲ್ಲಿ ಭಗವದ್ ಭಕ್ತರಿದ್ದರು, ಅದರಲ್ಲಿ ದುಷ್ಟರಿದ್ದರು, ಅದರಲ್ಲಿ ಮಿಶ್ರಜೀವಿ ರಾಶಿಗಳು. ಆಯಿತು, ಭಾರೀ ಮದೋನ್ಮತ್ತರಾದರು. ಪಿಂಡಾರಕ ಕ್ಷೇತ್ರಕ್ಕೆ ಬಂದಿದ್ದಾರೆ. ಭಗವಂತ ಸಂಕಲ್ಪ ಮಾಡಿದ, ದ್ವಾರಕಾ ಪಟ್ಟಣವನ್ನು ಮುಳುಗಿಸಬೇಕು. ಪಿಂಡಾರಕ ಕ್ಷೇತ್ರಕ್ಕೆ ಕರ್ಕೊಂಡು ಬಂದಿದ್ದಾನೆ. ಹೇಳಿದ, ನೋಡ್ರಪ್ಪ, ಉಗ್ರಸೇನ ಮಹಾರಾಜ ಅವ್ರ ತಾತ ಹೇಳಿದಪ್ಪ, ಉಗ್ರಸೇನ ಸರಿಯಾಗಿ ಇವತ್ತಿಗೆ 15 ದಿವಸಕ್ಕೆ ದ್ವಾರಕಾ ಪಟ್ಟಣ ಸಮುದ್ರ ಉಕ್ಕೇರಿ ಮುಳುಗಿ ಹೋಗ್ತದೆ. ಆಗ ತಾತ ಅಂದ, ಅಪ್ಪ ಮೊಮ್ಮಗನೇ ಕೃಷ್ಣ ಏನು ಮಾಡ್ಬೇಕಂದು? ಏನಿಲ್ಲ, ಪಿಂಡಾರಕ ಕ್ಷೇತ್ರಕ್ಕೆ ಹೊರಡೋದು ಅಂತ ನಿಶ್ಚಯ ಮಾಡಿದ್ರು. ಅಷ್ಟರೊಳಗೆ ಮದೋನ್ಮತ್ತರಾಗಿರ್ತಕ್ಕಂಥ ಯಾದವರು ಕೃಷ್ಣನ ಮಕ್ಕಳು, ಅದರಲ್ಲಿ ಸಾಂಬ ಅಂತ ಒಬ್ಬವನು. ಯಾರಿತ್ತು ಸಾಂಬ? ಜಾಂಬವತಿಯ ಮಗ. ರುಕ್ಮಿಣಿ, ಸತ್ಯಭಾಮ, ಮಿತ್ರವಿಂದ, ಕಾಲಿಂದಿ, ನೋಡಿ ಇವರೆಲ್ಲರ ಮಕ್ಕಳು. ಎಲ್ಲರೂ ಸೇರಿದರು. ಎಲ್ಲ ನಿಶಸ್ತ್ರರಾಗಿದ್ದರು, ನಿಶಸ್ತ್ರಗಳಾಗಿ ಹೋಗಿಬಿಟ್ಟಿದ್ರು. ಯಾವ ಶತ್ರುಗಳೇ ಇದ್ದಿಲ್ಲ ನೋಡ್ರಿ. ಯಾರೂ ಶತ್ರುಗಳಿಲ್ಲಂದರೆ ಮದ ಬರೋದು ಸ್ವಾಭಾವಿಕ. ಯಾರಿಗೆ? ಸಾಮಾನ್ಯ ಜನರಿಗೆ. ಸಜ್ಜನರಿಗೆ ಬರೋದಿಲ್ಲ. ನಿಶ್ಚಿಂತಿ ಜಪ ಮಾಡ್ತಾರೆ. ಭಗವಂತನ ಸಂಕಲ್ಪ ಯಾದವರನ್ನು ನಾಶ ಮಾಡಬೇಕು. ಸತ್ಯ ಸಂಕಲ್ಪ ಏಕೋ ವರೆಣ್ಯೋ ವಶೀ, ಅವನೊಬ್ಬರೇ ಸತ್ಯ ಸಂಕಲ್ಪ ಶ್ರೀಹರಿ. ಆಯಿತು, ಸಿದ್ಧ ಆಗೋತು, ವ್ಯವಸ್ಥೆ ಮಾಡಿದರು. ಭಗವಂತನ ಸಂಕಲ್ಪಾನುಸಾರವಾಗಿ ಇವರೆಲ್ಲರೂ ಸೇರಿದರು. ಸಾಂಬ, ಪ್ರದ್ಯುಮ್ನ, ಅನಿರುದ್ಧ ಓಸರು ಸೇರಿಕೊಂಡ್ರು. ಭಾಳ ಚಂದ ಇದ್ನಂತೆ ಯಾರು? ಸಾಂಬ. ಜಾಂಬವತಿ ಮಗನ ಸೌಂದರ್ಯ ಹೇಗಿತ್ತು ಅಂದರೆ, ವರಾಹ ಪುರಾಣದಲ್ಲಿ ಅದರ ಬಗ್ಗೆ ಹೇಳ್ತಾರೆ. ಕೃಷ್ಣನ್ ನೋಡೋದೇನೋ, ಆ ಸಾಂಬನ್ ನೋಡೋದೇನೋ ಎರಡೂ ಒಂದೇ ಅಂತ. ಒಂದು ಸತಿ ಸಿಂಹಾಸನ ಮೇಲೆ ಸಾಂಬನನ್ನು ಕೂಡಿಸಿದ್ರಂತೆ. ಕೃಷ್ಣನಂತೆ ವೇಷಧರಿಸಿ, ಅಪ್ಪನಂತೆ ವೇಷಧರಿಸಿ ಕೂಡಿದರೆ ಎಲ್ಲ ಅಷ್ಟಮಹಿಷಿಯರು, ಗೋಪಾಲಕರು ಕೃಷ್ಣ ಅಂತ ನೋಡಿ ಮೋಹಿತರಾದ್ರಂತೆ. ನೋಡ್ರಿ, ಏನು ಮಾಡ್ತೀರಿ, ಇದು ನನ್ನ ಗಂಡ ಅಂತ ಮೋಹಿತರಾದ್ರಂತೆ. ಅಷ್ಟು ಚಂದ ಇದ್ನಂತೆ. ಯಾರು? ಸಾಂಬ. ಎಂಥ ವಿಚಿತ್ರ, ಅಷ್ಟು ಚಂದ. ಅವನನ್ನು ಹೆಣ್ಣು ವೇಷ ಹಾಕಿದ್ರು. ಚಲೋ ಹೊತ್ತೆ ಕುಂಕುಮ ಹಚ್ಚಿದ್ರು, ಸೀರೆ ಕುಬುಸ ಎಲ್ಲ ಹಾಕಿಸಿದ್ರು. ಎಲ್ಲ ಮನೆಗೆ ಚಲೋ ರೇಷ್ಮೆ ಸೀರೆಗಳೆಲ್ಲ ತಂದು ಹಟ್ಟಿ ಬಸ್ರಿ ಹೆಣ್ಮಗಳು ಆಗುವಂತೆ ಹಟ್ಟಿ ಕಟ್ಟಿದ್ರು. ಆಯಿತು, ಗರ್ಭವತಿ ಇನ್ನೇನು 9 ಮಾಸಗಳು ತುಂಬಿ ಈಗ ಆಗೋ ಹಡೆಯಂಗೆ ಮಾಡಿದರು. ದೊಡ್ಡ ಹಟ್ಟಿ ಮಾಡಿ ಕೊಡಿಸಿದ್ರು. ನೋಡಿ ಎಷ್ಟು ವಿಚಿತ್ರ. ಯಾವ ರೀತಿ ದೊಡ್ಡವರಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಮನೋವಿಕಾರಗಳಾಗ್ತವೆ ನೋಡಿ. ಆಗ ಆ ಕ್ಷೇತ್ರಕ್ಕೆ ಸನ್ನಿಹಿತವಾಗಿರ್ತಕ್ಕಂಥ ಋಷಿಗಳೆಲ್ಲರೂ ಬಂದಿದ್ದರು. ಅತ್ರಿರ್ವಶಿಷ್ಟ ಚವನೋ ಭೃಗಿರಂಗಿರಾಚ ಮೇಧಾತಿಥಿರ್ ಅರ್ಟಿಷೇಣಕ, ಗರ್ಗಾಚಾರ್ಯ, ದೂರ್ವಾಸರು, ಏನು ಒಬ್ಬರೇ ಇಬ್ಬರೇ ಹೆಸರು ಹೇಳೋದು. ಅಖಂಡ ಋಷಿಗಳೆಲ್ಲರೂ ಬಂದಿದ್ದರು. ಕೃಷ್ಣ ಪರಮಾತ್ಮ ಪಿಂಡಾರಕ ಕ್ಷೇತ್ರಕ್ಕೆ ಬಾ ಅಂತ ಹೇಳ್ಯಾನಂತ ಎಲ್ಲರೂ ಬಂದರು. ಯಾಕಂದರೆ ಭಗವಂತ ಎಲ್ಲಿರ್ತಾನೆ ಅದೇ ಪರ್ವಕಾಲ. ಬಂದರು, ಒಳ್ಳೆಯ ಗ್ರಹಣ ಕಾಲ. ಎಲ್ಲರೂ ಬಂದರು. ಇವರಂದರು, ಎಲ್ಲ ಋಷಿಗಳು ಸೇರ್ಯಾರ, ಒಂದು ಯೋಜನೆ ಮಾಡೋಣ, ಪ್ಲ್ಯಾನ್ ಮಾಡಮ್ಮ ಅಂದರು. ನೋಡಿ ಎಷ್ಟು ಕುಯುಕ್ತಿ ಬಂತು ಅವ್ರ ತಲೆಯೊಳಗೆ. ಎಲ್ಲರೂ ಸನ್ನದ್ಧರಾದರು. ಆಯ್ತು ಅಂದರು. ಆ ಹೊಟ್ಟೆಯಾಗ ಅವನಿಗೆ ಸೀರೆ ಕಟ್ಟಿ, ಏನು ತದ್ರೂಪ, ಹೆಣ್ಣಿನ ರೂಪ, ಅಷ್ಟು ಚಂದ ಸಾಂಬ. ದೂರ್ವಾಸ ಋಷಿಗಳು ಮುನಿಭಿಷಪ್ತಮ್ ಅಂತ ಭಾಗವತದಲ್ಲಿದೆ, ಕರ್ಕೊಂಡು ಬಂದರು. ಋಷಿಗಳೆಲ್ಲ ಕೂತಿದ್ರು. ಉದ್ದಕ್ಕೆ ನಮಸ್ಕಾರ ಮಾಡಿದರು.
ಅತಿ ವಿನಯಂ ಧೂರ್ತ ಲಕ್ಷಣಂ ಅಂತ ವಿನಯದಿಂದ ನಮಸ್ಕಾರ ಮಾಡಿ, ಸ್ವಾಮಿ ತಾವು ದೊಡ್ಡವರು ಅಂದರು. ಹೌದಪ್ಪ, ನಾವಿಲ್ಲ ಅಂದವ್ರು ಯಾರು? ಅದಕ್ಕೆ ಈಕಿ ಹೆಣ್ಮಗಳು ಈಕಿ ಏನು ಹಡಿತಾಳ ಹೇಳ್ರಿ ಅಂದರು. ಅಂದ್ರೆ ಎಷ್ಟು ಕುಯುಕ್ತಿ ಅದ ನೋಡಿ ಕೇಳ್ರಿ. ಎಲ್ಲ ಕಾಲಕ್ಕೂ ಕುಯುಕ್ತಿ ಇರೋದೇ. ಎಂಥ ಅನಾಹುತಕ್ಕೆ ಕಾರಣ ಆಯಿತು. ಇದೆಲ್ಲ ಭಗವಂತನ ಸಂಕಲ್ಪ ಅಂತ ಇಟ್ಕೋಬೇಕು. ಅವನ ಸಂಕಲ್ಪವಿಲ್ಲದೆ ಆಗೋದಿಲ್ಲ. ನಾಶ ಆಗಬೇಕಾದ್ರೆ ಅವನ ಸಂಕಲ್ಪ ಬೇಕು, ಸೃಷ್ಟಿ ಆಗಬೇಕಾದ್ರೆ ಅವನ ಸಂಕಲ್ಪ ಬೇಕು. ಸ್ಥಿತಿ ಲಯ ಸ್ಥಿತ್ಯಪ್ಪಹೇ ಆನಿಯತಮೋ ದೃಶಿಬಂಧ ಮೋಕ್ಷಾಶ್ಚ ಇವೆಲ್ಲವಕ್ಕೂ ಅವನೇ ಕಾರಣ. ಎಲ್ಲ ಋಷಿಗಳು ನೋಡಿದರು. ಇದು ಯಾವ ಹುಡುಗಿ ನಾವು ನೋಡೇ ಇಲ್ಲಲ್ಲ ಅಂದರು. ವಿಚಿತ್ರ ಹುಡುಗಿ ಇದು, ಯಾವುದು ಎಷ್ಟು ಚಂದದ ಹುಡುಗಿ ಅಂತ ತಮ್ಮ ದಿವ್ಯ ದೃಷ್ಟಿಯಿಂದ ನೋಡಿದರೆ ಓಹೋ ಗೊತ್ತಾಯ್ತು, ಇವೆಲ್ಲ ಇವರು ಕುಯುಕ್ತಿ ಅಂದರು. ಅಲ್ಲೋ, ಯಾರು ಮುಂದೆ ಮಾಡಬೇಕು, ಯಾರು ಮುಂದಿಲ್ಲ, ನಿಮಗೆ ಪರಿಜ್ಞಾನ ಇಲ್ಲ. ಸರಿ, ಏನು ಹಿಡಿತಾಳಂತ? ಒಂದು ಒನಕೆ ಹಿಡಿತಾಳಂತ ಹೇಳಿ. ಒನಕೆ ಹಿಡಿತಾಳೀಕೆ ಅಂದರು ಋಷಿಗಳು. ನಗಲಕತ್ತಿದ್ರು. ಅಲ್ರಿ, ಎಲ್ಲ ಸೀರೆ ಸುತ್ತೀವಿ ನಾವು, ಸೀರೆ ಸುತ್ತಿ ಹೊಟ್ಟಿ ಮಾಡೀವಿ, ಗಂಡು ಹೆಂಗೆ ಹಿಡಿತದ ಅಂದರು. ಬಂತು ನೋಡಿ ಸಮಸ್ಯೆ. ಸರಿ ಅಂದರು. ಅಲ್ಲಿ ನಕ್ಕು ಬದ್ಲಿ ಕಡೆ ಬಂದರು. ಬಿಚ್ಚಬೇಕಲ್ಲ, ಬಿಚ್ಚೋ ಕಾಲಕ್ಕೆ ಏನಾಯ್ತು? ಒನಕಿನೇ ಬಂದುಬಿಡ್ತು ಅದ್ರೊಳಗೆ ಹೊಟ್ಟೆ. ನೋಡಿ ಋಷಿಗಳ ಮಾತು, ಜ್ಞಾನಿಗಳ ಮಾತು, ದೊಡ್ಡವರ ಶಾಪ, ದೊಡ್ಡವರ ಅನುಗ್ರಹ ಯಾವ ರೀತಿ ಇರ್ತದೆ. ಅದಕ್ಕೆ ಸತ್ಯಾಭಿನವರು ಅಂತ ಉತ್ತರಾದಿ ಮಠದಲ್ಲಿ ಒಬ್ಬ ಮಹಾಜ್ಞಾನಿಯವರು ಅವರು ವ್ಯಾಖ್ಯಾನ ಮಾಡ್ತಾರೆ. ಭಾಗವತಕ್ಕೆ ವ್ಯಾಖ್ಯಾನದವರು ಸತ್ಯಾಭಿನವರು. ಅವರು ಬರೀತಾರೆ, ಹೆಂಗಾತು ಅಂದರೆ ಒಳಗಿರ್ತಕ್ಕ ಎಲ್ಲ ಸೀರೆಗಳೇ ಒನಕೆ ಆಗಿದ್ವು ಅಂತ ನೋಡಿ ಬರೀತಾರೆ. ಒಳಗಿರುವ ಎಲ್ಲ ಸೀರೆಗಳು ಏನು ಮೃದುವಾದ ಪದಾರ್ಥಗಳು ಏನಾಗಿತ್ತು? ದೊಡ್ಡವರ ಶಾಪದಿಂದ ಅವೆಲ್ಲ ಗಟ್ಟಿಯಾಗಿ ಒನಕೆ ಆಗಿತ್ತು. ಅದಕ್ಕೊಂದು ಬಳೆನೂ ಆಗಿತ್ತಂತ. ಏನು ಮಾಡ್ತೀರಿ? ಹಂಗೆ ಬರೀತಾರೆ. ಅದೇ ಆಗಿತ್ತಂತ. ಇದು ಭಗವಂತನ ಸಂಕಲ್ಪ. ಗಾಬರಿ ಆಗಿಬಿಟ್ರು. ಯಾವಾಗ ಒನಕೆ ಕೆಳಗೆ ಬಿತ್ತು ಟಪ್ ಅಂತೇಳಿ ಒಳಗೆ ನೋಡ್ತಾರೆ, ಸೀರೆನೇ ಇಲ್ಲ. ಸೀರೆ ಎಲ್ಲವೂ ಒನಕೆ ಆಗಿ ಹೋಗಿತ್ತು. ಊರಿಗೆ ಹೋಗಿ ಉಗ್ರಸೇನ ಮಹಾರಾಜರಿಗೆ ಹೇಳಿದರು, ತಾತ ಇಷ್ಟ ಆಗ್ಬಿಟ್ಟದ ಅನಾಹುತ. ಏನು ಮಾಡಿದರು ಅನಾಹುತ? ಕರಿಯ ಕೃಷ್ಣನಂದರು. ಕೃಷ್ಣ ಬಂದ. ಅವನ ಸಂಕಲ್ಪ. ಕೃಷ್ಣ ಅಂದಪ್ಪ, ಇದಕ್ಕೇನು ಮಾಡ್ಲಿಕ್ಕಾಗೋದಿಲ್ಲ. ಈ ಒನಕೆನೇ ಯಾವಾಗ ಒನಕೆ ಹಿಡಿತದಂದರು, ಅದರ ಮುಂದೆ ಏನು ಹೇಳಿದರು ಅಂತ ಕೇಳಿದ ಕೃಷ್ಣ. ಅದ್ರ ಮುಂದೆ ಏನು ಹೇಳಿದರು ಋಷಿಗಳು? ಬರೀ ಒನಕೆ ಹಿಡಿತಂತ ಹೇಳಿದ್ರೆ, ಇಲ್ಲ ಸ್ವಾಮಿ, ಒನಕೆ ಹಿಡಿತದ, ಆ ಒನಕೆಯಿಂದಲೇ ನಿಮ್ಮ ಮೃತ್ಯು ಅಂತ ಹೇಳಿದರು ಅಂತ. ಆಗ ಗಾಬರಿ ಆಗಿಬಿಟ್ರು ಉಗ್ರಸೇನ ಮಹಾರಾಜ. ಗಾಬರಿ ಆದ. ಕೃಷ್ಣ ಗಾಬರಿ ಆಗ ಪ್ರಸಂಗನೇ ಇಲ್ಲ. ಅವನ ಸಂಕಲ್ಪ. ಅವನಿಗೆಲ್ಲಿ ಭಯ? ನಿರ್ಭೀತ ನಿರ್ವಿಣ್ಣ. ಯಾವ ಕಾಲಕ್ಕೂ ಅವನಿಗೆ ಭಯ ಇಲ್ಲ. ಅವನ ಹೆಸರು ಹೇಳಿದವರಿಗೆ ಭಯ ಇಲ್ಲ. ಅವನಿಗೆಲ್ಲಿ ಭಯ? ಆಯಿತು, ಕೃಷ್ಣ ಏನು ಮಾಡ್ಬೇಕು ಅಂತ ತಾತ. ಕೃಷ್ಣ ಏನು ಮಾಡಂದಿ ಅಂದ. ಏನೂ ಮಾಡಬೇಡ, ಎಲ್ಲಿ ತೊಗೊಂಡು ಹೋಗ್ರಿ, ಒನಕೆ ತೇಯ್ರಿ ಅಂದ. ದ್ವಾರಕಾಪಟ್ಟಣದ ದಂಡಿ ಒಂದು ಕಲ್ಲು ಇರ್ತದೆ, ಕಲ್ಲಿಗೆ ಹೋಗಿ ಒನಕೆ ತೇಯ್ಕೆತ್ತ ಕುತ್ಕೊಂಡ್ಬಿಡ್ರಿ. ಒನಕೆ ತೆಯ್ದು 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 ಏನಾಗಬೇಕದು? ಆ ತೇಯ್ದ ಒನಕೆಯಿಂದ ಬಂದ ಗಂಧ ಎಲ್ಲ ನೀರನ್ನೇ ಬಿಟ್ಟುಬಿಡ್ರಿ ಅಂದ. ಬಳಿ ಅಂದರು, ಸಮುದ್ರದಾಗ ಹೋಗಿರಿ ಅಂದ. ಆಗ ಇವರೆಲ್ಲ ಅಂದರು, ಮುಗಿತು ಬಿಡಪ್ಪ ಕಚ್ಚಿ ಅಂತ. ಯಾಕಂದರೆ ಅದನ್ನು ಒಗೆದು ಬಿಟ್ರೆ ಮುಗಿದು ಹೋಯ್ತು. ತೆಯ್ದು ಹೋಗಿಬಿಡ್ತದು, ತೆಯ್ದು ಹೋಗಿಬಿಡ್ತದೆ. ಅದು ಹೋದ್ಮೇಲೆ ನಮ್ಗೆ ಹೆಂಗೆ ಮೃತ್ಯು ಬರ್ತದ್ರಿ ಅಂದ್ಕೊಂಡ್ರು. ನೋಡ್ರಿ ಅವನ ಸಂಕಲ್ಪ ಯಾವ ರೀತಿ ಅದು. ಏನಾತ್ರಿ? ಆ ತೈದಂಥ ಒನಕೆಯ ಪುಡಿ ಆಪಾಗಿ ಬೆಳೀತು. ದೊಡ್ಡ 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 ಆಪು. ಅಂತಿಂಥ ಆಪಲ್ಲ, ಸದೃಶ ಒಂದು ಕಬ್ಬಣದ ಸಲಾಕಿ 16 mm ರಾಡ್ ಇರ್ತದಲ್ಲ, ಅಷ್ಟು ದಪ್ಪ ಆತಂತದ್ದು. ನೋಡ್ರಿ ಮುಂದೆ ಅದನ್ನು ತೊಗೊಂಡು ಹೊಡೆದಾಡಿಸಿ ಆಯ್ತಾ ಓಸು. ಎಂತಹ ವಿಚಿತ್ರ. 16 mm ರಾಡಾಗಿ ಬೆಳೀತಂಥದ್ದು ಆಪು. ಎಲ್ಲಿ ನೋಡಿದ್ರೆ ಬೆಳೀತು, ಎಲ್ಲ ಕಡೆ ಬೆಳೀತು. ಅಲ್ಲಿ ಬೆಳೀತು, ಇಲ್ಲಿ ಬೆಳೀತು, ಕಂಡಲ್ಲಿ ಎಲ್ಲೆಲ್ಲಿ ಹೋತೋ ಎಲ್ಲ ಕಡೆ ಬೆಳೆದೋತು. ಆ ಬಳಿ ಇತ್ತಲ್ಲ, ಕಬ್ಬಣದ ಬಳಿ, ಒಂದು ಮೀನ ಅದನ್ನು ನುಂಗಿ ಬಿಡ್ತು. ಅದಕ್ಕೇನೋ ಒಂದು ಚಂದ ಕಾಣಿಸ್ತು, ಒಂದು ಮೀನು ನುಂಗಿ ಬಿಡ್ತು, ಹೊಟ್ಟೆಯಾಗಿ ಹೋಗಿಬಿಡ್ತು. ಅದು
ಇದು ಎಲ್ಲ ಬೆಳಿಲಕ್ಕತ್ತು. ಎಂಥ ವಿಚಿತ್ರ. ಇದು ಪೂರ್ವಾರ್ಥ. ಇಷ್ಟು ಭಗವಂತ ಹೇಳಿದ. ಇಷ್ಟೆಲ್ಲ ಬೆಳಿಲಕ್ಕತ್ತಿದಾಗ ಸಾಕ್ಷಾತ್ ಜಗದೀಶನಾದ ಭಗವಂತ ಆಗ ಅವನ ಹತ್ರ ಉದ್ಧವ ಬಂದಿದ್ದಾನೆ. ಸ್ವಾಮಿ ಇದೆಲ್ಲ ಏನು ಅಂದ. ನೋಡ್ರಿ, ಕೃಷ್ಣ ಪರಮಾತ್ಮ ಉದ್ಧವನಿಗೆ ಉಪದೇಶ ಮಾಡಿದೆ. ಇದರೆಲ್ಲ ರಹಸ್ಯ ಅವನಿಗೆ ಹೇಳಿದ್ದೆ. ಉದ್ಧವ ಯಾರು? ಬೃಹಸ್ಪತಿಯ ಅವತಾರ. ವಾಯುದೇವರ ವಿಶೇಷವಾದ ಸನ್ನಿಧಾನ ಎಲ್ಲಿತ್ತು? ಆ ಉದ್ಧವನಲ್ಲಿತ್ತು. ಕೃಷ್ಣ ಧರ್ಮೋಪದೇಶವನ್ನು ಮಾಡೋ ಕಾಲದಲ್ಲಿ ಅರ್ಜುನಲ್ಲಿ ವಾಯುದೇವರಾವೇಶ ಅಂದರೆ ಸನ್ನಿಧಾನ. ಪೂರ್ಣ ಕೇಳಿದವರು ಯಾರು? ವಾಯುದೇವರೇ. ಉದ್ಧವನ ನಿಮಿತ್ತ ಮಾಡಿಕೊಂಡು, ಉದ್ಧವನಿಗೆ ನಿಮಿತ್ತ ಅಷ್ಟೇ. ಉದ್ಧವ ಅವನ ಮುಂದೆ ಹೇಳಿದ ಚರಿತ್ರೆ ಉದ್ಧವ ಸ್ವಲ್ಪ ಕೇಳಿದ, ವಾಯುದೇವರೇ ಹೆಚ್ಚು ಕೇಳಿದರು. ಭಗವಂತ ಉಪದೇಶ ಮಾಡಬೇಕಾದ್ರೆ ವಾಯುದೇವರಿಗೆ ಮಾಡ್ತಾರೆ, ಯಾರಿಗೂ ಮಾಡೋದು. ವಾಯುದೇವರು, ಬ್ರಹ್ಮದೇವರು, ಭಾರತೀಯ ಸರಸ್ವತಿಗೆ ಅಷ್ಟೇ ಉಪದೇಶ. ಯಾಕಂದರೆ ಉಳಿದವರಿಗೆ ತಿಳಿಯೋದಿಲ್ಲ, ಹೇಳಿದರೂ ತಿಳಿಯೋದಿಲ್ಲ. ಮತ್ತು ಹೇಳ್ಯಾನಲ್ಲ ಅಂದರೆ ಅಲ್ಲಿ ವಾಯುದೇವರ ಸನ್ನಿಧಾನ ಇರ್ತದೆ ಅಂತ ಅರ್ಥ ಅಷ್ಟೇ, ಮತ್ತೇನ. ಇಷ್ಟು ತಿಳ್ಕೊಬೇಕು. ತಿಳಿತ್ರಾ? ಈಗ ಒಮ್ಮೆದೊಮ್ಮೆ ಶ್ರೀಮನ್ಯಾಯಸುಧ, ಜಿಜ್ಞಾಸಾಧಿಕರಣ, ದ್ವಿಭ್ಯಾಧಿಕರಣ ಅನೇಕ ವಿಧಗಳನ್ನು ಹೇಳಿಕೆ ಕೂತ್ಕೊಂಡ್ರೆ ಕಡೆಗೆ ನಿದ್ದೆ ಆರಾಮ ಮಾಡ್ತೀರಿ, ಇಲ್ಲ ಲೇಟ್ ಆರಿಸಿ ಮನೆಗೆ ಹೋಗ್ಬೇಕು ಅಷ್ಟೇ. ಯಾರಿಗೆ ಅದು ಓದಿದವ್ರಿಗೆ ಹೇಳಬೇಕು ಅಂದರೆ ಅದರದ್ದು ಆನಂದ ಸ್ವಾರಸ್ಯ ತಿಳಿತದೆ, ಇದಕ್ಕೆ ತಿಳಿಯೋದು. ಹಂಗೆ ಸರಿಯಾಗಿ ಶಾಸ್ತ್ರವೇತ್ತರು ಯಾರು? ಮುಖ್ಯಂತಿಯಂ ಸೂರಗಘ ತೇಜೋವಾರಿ ಮೃದಾಂ ಯಥಾ ವಿನಿಮಯೋ ತೇನೇ ಬ್ರಹ್ಮ ಹೃದಾಗ ಆದಿಕವಗೆ. ಸರಿಯಾಗಿ ತಿಳಿಯೋರು ಬ್ರಹ್ಮದೇವರೊಬ್ಬರೇ. ನೋಡ್ರಿ, ಜಗತ್ತಿನ ವ್ಯವಹಾರ ತಿಳಿತಕ್ಕವರು ಅವರೊಬ್ಬರೇ. ಅದಕ್ಕೋಸ್ಕರ ಅಲ್ಲಿ ವಾಯುದೇವರ ವಿಶೇಷ ಸನ್ನಿಧಾನ ಬರ್ತದೆ. ಆ ಉದ್ಧವನಿಗೆ ಉಪದೇಶ ಮಾಡ್ಲಿಕ್ಕತ್ತೀವಿ. ಹೀಗೆ ನಡೀತು. ಇದು ಇಷ್ಟು ತಿಳ್ಕೊಂಡ್ರಿ. ಮತ್ತು ಇದಕ್ಕೆ ಲಿಂಕ್ ಬರ್ತದೆ. ಅದರೊಳಗಿರ್ತಕ್ಕ ಕಥೆಗಳೇ ಬೇರೆ. ವಸುದೇವ ಒಂದು ದಿವಸ ಕೂತಿದ್ದಾನೆ. ಆಗ ಸಾಕ್ಷಾತ್ ಮಹಾನುಭಾವರಾದ ನಾರದರು ಬರ್ತಾರೆ. ಅರ್ಘ್ಯಪಾದ್ಯ ಆಚಮನಗಳನ್ನು ಮಾಡ್ತಾನೆ. ಮಾಡಿ, ಸ್ವಾಮಿ ಇನ್ನು ಅವತಾರ ಮುಗಿತಾ ಇದೆ ಅಂತ ಅನ್ನಿಸ್ತಾ ಇದೆ. ಯಾಕೋ ನನಗೆ ಅನೇಕ ಸೂಚನೆಗಳಾಗ್ತಾ ಇವೆ. ಇಷ್ಟರವರೆಗೂ ನನ್ನ ಮಗನನ್ನು, ಕೃಷ್ಣನನ್ನು ನನ್ನ ಮಗ ಅಂತಲೇ ಟ್ರೀಟ್ ಮಾಡಿದೆ. ಮಗ ಅಂತಲೇ ವಾತ್ಸಲ್ಯ, ಅಭಿಮಾನ, ಪ್ರೇಮ ಎಲ್ಲ ನನ್ನ ಮಗ ಅಂತ ತಿಳ್ಕೊಂಡೆ. ಆದರೆ ಅವನು ನನ್ನ ಮಗನಲ್ಲ. ಅದಕ್ಕೋಸ್ಕರ ನಾನು ಮಗ ಅಂತ ಇಟ್ಟುಕೊಂಡಿದ್ದೆ. ಅದೇನಾದರೂ ಅಪರಾಧವಾಗಿದ್ದರೆ ನನ್ನನ್ನು ಉದ್ಧಾರವಾಗತಕ್ಕಂಥ ಅವನ ಚರಿತ್ರೆ, ಭಗವಂತನ ಚರಿತ್ರೆಯನ್ನು ಹೇಳು ಅಂತ ಕೇಳಿದಾಗ ವಸುದೇವ ಯಾರದರಿಗೆ? ನಾರದರಿಗೆ. ಎಂಥ ವಿಚಾರ, ಎಷ್ಟು ವಿಚಾರದ ನೋಡಿ. ಜ್ಞಾನಿಗಳಿಗೆ ಸ್ವಲ್ಪ ಮೊದಲು ಅಜ್ಞಾನ ಅಂತ ಆವರಿಸಿದ್ರೂ ಕೂಡ ನಂತರದಲ್ಲಿ ಜ್ಞಾನ ಆಗ್ತದೆ. ನಮಗೆ 7 ಜನ್ಮಕ್ಕೂ ಆಗೋದು. ಹೆಂಗಿರ್ತೀವಿ ಹಂಗೆ ಇರ್ತೀವಿ. ಕಲ್ಲಿದ್ದಾಗ ಮಳೆ ಬಂದರೂ ಹಂಗೆ ಇರ್ತೀವಿ, ಚಳಿ ಬಂದರೂ ಹಂಗೆ ಇರ್ತೀವಿ, ಎಲ್ಲ ಇರ್ತೀವಿ. ಕರಗೋದಿಲ್ಲ, ಕರೆದು ಹೋಗೋದಿಲ್ಲ. ಹೌದಾ? ನೋಡಿ ಎಂಥ ಸ್ಥಿತಿ. ಹಾಗೆ ಆಗ ಕೃಷ್ಣ ಪರಮಾತ್ಮನನ್ನು, ಅವನ ಚರಿತ್ರೆಯನ್ನು ನಾರದ ಹೇಳ್ತಾರಪ್ಪ. ನಾನು ಹಿಂದಕ್ಕೊಂದು ಯಾಗಕ್ಕೆ ಹೋದೆ ಅಂದ್ರೆ ಅವರು ಹೇಳಲಿಲ್ಲ. ನೋಡ್ರಿ, ಯಾಕೆ ಹಿಂಗೆ ಹೇಳಲಿಲ್ಲ? ಅವರೇ ಹೇಳಿಬಿಡ್ಬೋದಾಗಿತ್ತಲ್ಲ. ತ್ರಿಲೋಕ ಸಂಚಾರಿಗಳು, ಮಹಾಜ್ಞಾನಿಗಳವರು ಹೇಳ್ಬೋದಲ್ಲ. ಅಂದರೆ ಹೇಳೋದಲ್ಲ. ನಮ್ಮ ಶಾಸ್ತ್ರದಲ್ಲಿ ಆನುಪೂರ್ವಿ ಅಂತ ಒಂದು ವಾಕ್ಯ. ಆನುಪೂರ್ವಿ ಅಂದ್ರೇನು? ದೊಡ್ಡವರು ಏನು ಹೇಳಿದ್ದಾರೋ ಅದನ್ನೇ ನಾವು ಹೇಳಬೇಕು. ನಾನು ಹೇಳ್ತೀನಿ ಅಂತ ಹೋಗಬಾರ್ದು. ನಮ್ಮ ಆಚಾರ್ಯರ ಗ್ರಂಥಗಳೆಲ್ಲ ಹಾಗೆ ಅವ. ಟೀಕಾಕೃತಪಾದರು, ಮಂತ್ರಾಲಯ ಪ್ರಭುಗಳು, ವಾದಿರಾಜರು, ವ್ಯಾಸರಾಜರು, ರಘೋತ್ತಮರು, ಇವರೆಲ್ಲ ಏನು ಹೇಳ್ತಾರೆ ಅಂದರೆ ಅವರು ಹೇಳಿದ್ದನ್ನು ನಾನು ಹೇಳ್ತೀನಿ, ವಿಷದಪಡಿಸ್ತೀನಿ ಅಷ್ಟೇ, ನಾನು ಸ್ವಂತ ಹೇಳೋದಿಲ್ಲ ಅಂತಾರೆ. ಎಂಥ ಶಕ್ತಿ ಅದು, ಎಂಥ ಅಗಾಧವಾದ ಶಕ್ತಿ ಅದು. ಬರ್ಸಪ್ಪ, ಓಸು ಗಂಟೆ ಬರ್ತೀವಿ, ಸವ ಓಸು ಬಸ್ಸು ಮಂಗಳಾರತಿ ಮಾಡ್ತಾರೆ, ಕಾಯಿ ಹೊಂದ್ಕೊಳ್ತಾರೆ, ತೊಗೊಂಡು ಇದೇ ನಿನಗೆ ಮಹಾಪ್ರಸಾದ. ಅಂದಮೇಲೆ ಎಂಥ ಭಗವಂತನ ವಿಶೇಷವಾದ ಅನುಗ್ರಹ ಆಗಬೇಕಂದ್ರೆ ಯಾವ ರೀತಿಯದ ಲೆಕ್ಕ ಹಾಕಿದೆ ನೋಡಿ. ಅಷ್ಟಿಟ್ಟಲ್ಲ, ಸುಮ್ಮನೆ ಸಿಗೋದಿಲ್ಲ.
ನಮ್ಮಲ್ಲಿ ಆನಪೂರ್ವಿ ಅಂತ ಎದಕ್ಕೆ ಕರೀತಾರೆ ಅಂದರೆ ದೊಡ್ಡವರು ಹೇಳಿದ್ದನ್ನೇ ನಾವು ಹೇಳಬೇಕು. ಏನ್ರಿ ಏಕಾದಶ ಸ್ಕಂದ ಭಾಗವತಕ್ಕೆ ನೀವು ಬಂದೀರಿ ಅಂದರೆ 10 ಸ್ಕಂದ ಹೇಳ್ಯಾರ ಅಂತ ಅರ್ಥ, ಹೌದಲ್ಲ? 10 ಸ್ಕಂದವ ಅಂತ ಅರ್ಥ. 10 ಸ್ಕಂದವ ಅಂದರೆ ಮೊದಲೇ ಸ್ಕಂದ ಎಲ್ಲಿಂದ ಬಂತು ರೀ ಅಂದರೆ ಪುರಾಣ, ಅನೇಕ ರಹಸ್ಯಾತ್ಮಕವಾದ ಪುರಾಣದಿಂದ ಬಂತು ಅಂತ ಅರ್ಥ. ಆದರೆ ಪುರಾಣ ಎಲ್ಲಿಂದ ಬಂತು ರೀ ಅಂದರೆ ಸೂತ್ರಗಳಿಂದ ಬಂತು ಅಂತ ಅರ್ಥ. ಸೂತ್ರಗಳೆಲ್ಲೂ ವೇದದಿಂದ ಬಂದವು ಅಂತ ಅರ್ಥ. ವೇದಗಳು ಎಲ್ಲಿಂದ ಬಂದ್ವಿ ಅಂದರೆ ಭಗವಂತನಿಂದ ಆವಿರ್ಭಾವ ಆದವು ಅಂತ ಅರ್ಥ. ಆ ಭಗವಂತ ಯಾರು ಅಂದರೆ ಅವನು ತಿಳಿಲಕ್ಕೆ ಹೊರಟಿದ್ದಪ್ಪ ಅಂತ ಮತ್ತೆ ಕೆಳಗೆ ಬರಬೇಕು. ಹಿಂಗೆ ಹೋಗಿ ಮತ್ತೆ ಸರ್ಕಲ್. ಅಲ್ರಿ ನಾನು ಹೇಳ್ತೀನಿ ನೀವು ಕೇಳ್ರಿ ಅಂದರೆ ಒಂದು ದಿವ್ಸ ಬರ್ತೀರಿ, ಮರುದಿವ್ಸ ಎದ್ದು ಹೋಗ್ಬಿಡ್ತೀವಿ. ಇಷ್ಟು ಸರಿ ಭಾಗವತ ಕೇಳಿದ್ರು ಮತ್ತೆ ಭಾಗವತಕ್ಕೆ ಬರ್ತೀವಿ. ಯಾಕಂದರೆ ಆ ಭಾಗವತದಲ್ಲಿ ರುಚಿ ಅದು. ಜೇನುತುಪ್ಪ ಎಷ್ಟು ಕುಡಿದ್ರೂ ಇನ್ನೂ ಕುಡಿತೀವಿ. ಊಟ ನಿತ್ಯ ಅಡುಗೆ ಮಾಡಿಸಿದ್ರು ನಿತ್ಯ ಊಟ ಮಾಡ್ತೀವಿ. ಏನ್ರಿ ನಿನ್ನೆ ಉಂಡುಬಿಟ್ಟಿವಿ, ರಗಡಾಗಿಬಿಟ್ಟಿದ್ರಿ ಇವತ್ತು ಅಂತೀರಾ? ಎಲ್ಲ ಯಾಕಂದರೆ ಹಸಿವೆ ಆಗ್ತಾನೇ ಇರ್ತದೆ. ಹಂಗೆ ಈ ಜೀವ ಮನಸ್ಸಿಗೆ ಹಸಿವೆಯನ್ನು ಕೊಡ್ತದೆ. ಕೊಟ್ಟು 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 ತೃಪ್ತಿ ಆಗೋದು ಯಾವಾಗ ಅಂದರೆ ಅಪರೋಕ್ಷ ಜ್ಞಾನ ಆದಮೇಲೆ ತೃಪ್ತಿ ಆಗ್ತದೆ. ಅಪರೋಕ್ಷ ಜ್ಞಾನದ ತನಕ ಕೇಳ್ತಾ ಇರಬೇಕು. ಅಪರೋಕ್ಷ ಆದಮೇಲೆ ಏನು ಮಾಡಬೇಕು? ಭಗವಂತನ ಧ್ಯಾನಾಸಕ್ತರಾಗಬೇಕು. ಇದನ್ನೇನು ಬೇಕಾಗಿಲ್ಲ, ಆನಂದವಾಗಿರ್ಬೋದು. ಅವನು ಎಲ್ಲ ಕಡೆ ಕಾಣಿಸ್ಲಕ್ಕತ್ತಾನ ದೇವರು. ಈಗ ಅವನನ್ನು ನೋಡ್ಲಿಕ್ಕೆ ಪ್ರಯತ್ನ. ಅಲ್ಲಿ ಪುರಾಣ, ಇಲ್ಲಿ ಪುರಾಣ, ಅಲ್ಲಿ ಪಾಠ, ಇಲ್ಲಿ ಊಟ, ಅಲ್ಲಿ ಊಟ ಅಂತ ಭಗವಂತನ ಅತ್ಯದ್ಭುತವಾಗಿರ್ತಕ್ಕಂಥ ಆ ವ್ಯಾಪಾರ ಅವನಿಗೆ ತಿಳಿಬೇಕು, ಯಾರಿಗೂ ತಿಳಿಯಲಿಕ್ಕೆ ಶಕ್ತಿಲ್ಲ. ನೋಡ್ರಿ, ಇಷ್ಟೆಲ್ಲ ಭಗವಂತ ಮಾಡ್ತಾನೆ. ಅಂತಹ ಯಾವ ಆನುಪೂರ್ವಿಯಾಗಿರ್ತಕ್ಕ ವಿಷಯವನ್ನು ನಾರದರು ವಸುದೇವನಿಗೆ ಹೇಳ್ತಾರಪ್ಪ, ವಸುದೇವ ನಾನು ನಿಮಿರಾಜ ಯಜ್ಞವನ್ನು ಮಾಡ್ತಾ ಇದ್ದೆ. ಭಗವಂತ ಅದಕ್ಕೆ ನಿಮಿ ಎಂಬ ಒಬ್ಬ ಮಹಾರಾಜ ಚಕ್ರವರ್ತಿ ಒಂದು ಯಜ್ಞವನ್ನು ಮಾಡ್ತಾ ಇದ್ದ, ಅದ್ಭುತವಾದ ಯಜ್ಞ. ಯಜ್ಞ ಮಾಡುವ ಕಾಲದಲ್ಲಿ ನಾರದರು ಹೇಳ್ತಾರೆ, ಯಾರಿಗೆ? ವಸುದೇವನಿಗೆ ಹೇಳ್ತಾರೆ ನಾರದರು, ನೋಡಪ್ಪ ನೀನೇನು ಕೇಳಿದಿ ಸ್ವಾಮಿ, ಇಷ್ಟರವರೆಗೂ ನಾನು ಕೃಷ್ಣನನ್ನು ಮಗ ಅಂತ ಇಟ್ಟುಕೊಂಡಿದ್ದೆ. ಮಗನ ಮೇಲಿನ ಮೋಹದಿಂದ ನಾನು ಮಗ 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 ಅಂದೆ. ಅವನ ತತ್ವ ತಿಳಿಲಿಲ್ಲ, ಅವನು ಹೇಳಿದ್ದು ಕೇಳಲಿಲ್ಲ. ಅದಕ್ಕೆ ಅವನು ಹೇಳ್ತಾನೋ ಬಿಡ್ತಾನೋ, ನೀವಂತೂ ನನಗೆ ಹೇಳ್ರಿ, ನಾನು ಉದ್ಧಾರ ಆಗಬೇಕು. ಜ್ಞಾನದಿಂದ ಉದ್ಧಾರವೇ ಹೊರತು ಕರ್ಮಣ ಜ್ಞಾನ ಮಾತನೋತಿ ಜ್ಞಾನೇನ ಅಮೃತೀ ಭವತಿ ಅಂತದ. ಅದಕ್ಕೆ ಕರ್ಮಾದಿಗಳನ್ನು ಮಾಡುವುದಕ್ಕಿಂತ ಹೆಚ್ಚು ಜ್ಞಾನದ ಪ್ರಸಕ್ತಿ ಅದ, ಅದಕ್ಕೆ ನನಗೆ ತಿಳಿಸ್ರಿ ಅಂದ. ಅದಕ್ಕೆ ಅವ್ರು ಹೇಳಿದ್ರು, ಮಹಾರಾಜ ನಾನು ಹೇಳೋದಲ್ಲ ಅಂದರು, ಜ್ಞಾನಿಗಳು ಹೇಳಿದ್ದನ್ನು ಹೇಳ್ತೀನಿ ಅಂದರು. ಯಾರು ಅವರು ಜ್ಞಾನಿಗಳು? ನಿಮಿ ಅಂತ ಒಬ್ಬ ರಾಜ ಯಜ್ಞವನ್ನು ಮಾಡ್ತಿದ್ದ. ಇದರಿಂದ ಒಂದು ಅಂಶ ತಿಳ್ಕೋಬೇಕು ನಾವು. ಏಕಾಸ್ಕಂದದಲ್ಲಿ ಅದೇ ವಿಷಯ. ಯಜ್ಞ ನಡೆದಾಗ, ಕರ್ಮ ನಡೆದಾಗ ಜ್ಞಾನಿಗಳು ಬಂದರು ಅಂದರೆ ಕರ್ಮವನ್ನು ಮೊಟಕುಗೊಳಿಸ್ಬೇಕು. ಜ್ಞಾನದಕ್ಕಿಂತ ಪ್ರಧಾನವಾದ್ದಲ್ಲ. ಜ್ಞಾನಿಗಳು ಬಂದಾಗ ಅವರಿಂದ ತತ್ವೋಪದೇಶ ಪಡೆದ್ರೆ ಅಲ್ಲಿ ನಡೀತಕ್ಕಂಥ ಕರ್ಮ ಪೂರ್ಣ ಆಗ್ತದೆ, ವಿಲಿಕರ ಆಗೋದಿಲ್ಲ. ನೋಡಿ ಎಂಥ ವಿಚಿತ್ರ. ಒಂದು ಕಡೆ ನಾನು ಪುರಾಣಕ್ಕೆ ಹೋಗಿದ್ದೆ, ಪುರಾಣ ಕೇಳಿದ್ವಿ, ಭಾಗವತ್ ಹೇಳ್ರಿ. ಭರ್ತಿ ಹೋಮ ನಡೀತು. 1 ಗಂಟೆ ಆಯ್ತು, 1:30 ಆಯ್ತು, 2 ಗಂಟೆ ಆಯ್ತು. ಅಲ್ಲಪ್ಪ ನಮ್ಮ ಭಾಗವತ ಅದನ್ನ ಇಲ್ಲ ಎಲ್ರಿ, ಅವ್ರು ಭಯಂಕರ ಮಂತ್ರ ಎಲ್ಲ ಕಚ್ಚಾರ. ಆ ಮಂತ್ರ ಮುಗಿಯ ತನಕ ನೀವು ಏನು ಹೇಳ್ರಿ ಬಿಡ್ರಿ ಅಂತ ಕಷ್ಟ. ಅಲ್ಲೋ ಭಾಗವತ ಅಂತ ಕರೆಸಿದ್ವಿ, ಇವತ್ತು ಹೇಳ್ರಿ ಬಿಡ್ರಿ ಅಂತ. ನೋಡ್ರಿ ಅವ್ರು ಯಾವಾಗ ಮುಗಿಸ್ತಾರೆ ಗೊತ್ತಿಲ್ಲ, ಒಂದು 2 ನಿಮಿಷ ಹೇಳ್ರಿ ಅಂತ. 2 ನಿಮಿಷ ಹಾಕಪ್ಪ, ಭಾಗವತ ಆತು ಅಂತ ಹೇಳಿಬಿಟ್ರೆ ಮುಗಿದು ಹೋಗ್ತಾರೆ. 2 ನಿಮಿಷನೂ ಬೇಕಾಗಿಲ್ಲ. ತಗೋ ಮಂತ್ರಾಕ್ಷತೆ ಅಂದೇ ಸೀದಾ ಊರಿಗೆ ಬಂದುಬಿಟ್ಟೆ. ನೋಡಿ ಏನು ಅನಾಹುತ ಆತು ಗೊತ್ತೇನೆ. ಹಿಂಗೆ ಬಂದಿದ್ವಿ. ಯಾಕೆ ಮೊನ್ನೆ ಆದದ್ದು ಭಾಳ ದಿವಸ ಕಮ್ಮಿ, 1 ವರ್ಷ 7 ವರ್ಷ ಆಗಿ. ಆ ಅಗ್ನಿ ಜ್ವಾಲೆಯಿಂದ ಮನೆಯೊಳಗೆ ಒಂದು ಸಿಲಿಂಡರ್ ಸ್ಫೋಟ ಆಗುತ್ತೆ. ದೊಡ್ಡ ಅನಾಹುತ. ಹೋಗಿ ಬಿಡ್ತೀವೋ, ಸತ್ತೆಲ್ಲೋ, ಅನ್ನೆಲ್ಲೋ, ನೀರೆಲ್ಲೋ, ಇವ್ರು ಯಜ್ಞೆಲ್ಲೋ, ಇವ್ರು ಕೊಬ್ಬರಿ ಬಟ್ಲೆಲ್ಲೋ, ರೈತಿಯಲ್ಲೋ, ಪುರೋಹಿತಿಯಲ್ಲೋ ಉಳಿದ್ರೆ ಸಾಕಂತ ಓಡೇಬಿಟ್ಟು ಏನು ಮಾಡ್ತೀರಿ ನೋಡ್ರಿ. ಹೆಂಗೆ ಪ್ರಸಂಗಗಳು ಬರ್ತಾವ ಅಂತ ನಾನು ಯಾಕಿದು ಅನುಭವ ಪಟ್ಟು ಹೇಳಕತ್ತೀನಿ. ಏನಾಯ್ತು ಏನೋ ಪಾಪ ಅನಾಹುತ ಆಯ್ತು. ಅದೆಲ್ಲ ಮುಗಿದು ಮುಂದೆ ತಿಂಗಳ ಮೇಲೆ ಬಂದ ಗಟ್ಟೆ ಕಾಲ ಹಿಡ್ಕೊಂಡು ಆಗ್ರಹಿಸ್ತಾನನ್ನು. ನಾನು ಮಾಡಿ ತಪ್ಪಾತ್ರಿ ಗುರುಗಳೇ, ನಾನು ಎಂಥ ಮಹಾಪರಾಧ ಮಾಡಿದೆ, ನಾನು ಉದ್ಧಾರ ಮಾಡಿರಿ ಅಂದ. ಆತಪ್ಪ ಏನು ಕಾಳಜಿ ಮಾಡಬೇಡ, ನಿನ್ನ ಮನೆಗೆ ಒಂದು 3 ದಿವಸ ಭಾಗವತ ಹೇಳ್ತೀನಿ ಅಂದೆ.
ಭಾಗವತ ಹೇಳಿದ ಮೇಲೆ ಏನೋ ಸ್ವಾಮಿ ಅನುಕೂಲ ಮಾಡಿಕೊಟ್ಟ, ಮತ್ತು ಯಥಾಸ್ಥಿತಿ ಸುಖವಾಗಿದ್ದಾರೆ ನಡೆದದು. ಇದು ಯಾಕೆ ಹೇಳಕ್ಕೆ ಹೊರಟೀವಿ ಅಂದರೆ ಇಲ್ಲಿ ಅದೇ ಏಕಾದಶ ಸ್ಕಂದದ ವಿಷಯ ಇದು. ಏಕಾದಶ ಸ್ಕಂದದ ಪ್ರಧಾನ ವಿಷಯ ಏನು ಅಂದರೆ, ಕರ್ಮಭಾಗ ನಡೆದಾಗ ಜ್ಞಾನಿಗಳು ಬಂದರು ಅಂದರೆ ಕರ್ಮವನ್ನು ಮೊಟಕುಗೊಳಿಸಿ ಜ್ಞಾನ ಸಂಪಾದನೆ ಮಾಡಬೇಕೇ ಹೊರತು ಬರೀ ಅದೇ ಅನ್ಕತ ಕೊಡೋದು, ತುಪ್ಪ ಹಾಕೋದು, ಭಗ್ ಅನ್ನೋದು, ಆತನ ದೋತ್ರ ಸುಟ್ಟೆ, ಈತನ ಸೀರೆ ಸುಟ್ಟೆ, ಕಿಡಿ ಸುಡದೆ ಇದೇ ಕೆಲಸ ಆದರೆ ಇದಕ್ಕೆ ಯಜ್ಞ ಅಂತಾರೇನು? ಯಜ್ಞ ಎಲ್ಲಿಗೆ ಸಮರ್ಪಣೆ ಆಗಬೇಕು? ಜ್ಞಾನಕ್ಕೆ ಸಮರ್ಪಣೆ ಆಗಬೇಕೇ ಹೊರತು ಆ ಜ್ಞಾನದಲ್ಲಿ ಪರ್ಯವಸಾನ ಆಗಬೇಕೇ ಹೊರತು ಬೇರೆ ಅಲ್ಲ. ಹಂಗೆ ನಿಮಚಕ್ರವರ್ತಿಯಿಂದ ಈ ಅಂಶವನ್ನು ತಿಳಿಯಬೇಕು ಅಂತ ಏಕಾಸ್ಕಂದದಲ್ಲೇ ಬರ್ತಕ್ಕ ವಿಷಯ ಇದು. ಅಲ್ಲಿ ಯಾರು ಬಂದರು? ವೃಷಭನಾಮಕ ಪರಮಾತ್ಮನ 9 ಮಂದಿ ಜ್ಞಾನಿಗಳು ಅವನ ಸತ್ರಕ್ಕೆ ಬಂದರು, ಜ್ಞಾನ ಸತ್ರಕ್ಕೆ. ಅವನು ಮಾಡ್ತಿರೋದು ಯಜ್ಞ, ಜ್ಞಾನಯಜ್ಞದಲ್ಲಿ ಕರ್ಮಯಜ್ಞ ಒಂದು ಅಂಶ ಅಷ್ಟೇ. ಜ್ಞಾನನೇ ಪ್ರಧಾನ, ಕರ್ಮ ಪ್ರಧಾನವಲ್ಲ. ಕರ್ಮದಿಂದ ಜ್ಞಾನ ಬಂದರು 9 ಮಂದಿ ಜಾಯಂತೇಯರು ಅಂತ. ವೃಷಭ ನಾಮಕ ಪರಮಾತ್ಮನ 9 ಮಂದಿ ನೋಡಿ, ಎಂಥ ವಿಚಿತ್ರದ ನೋಡು. ಈ ಮಹಾನುಭಾವರು ಅಲ್ಲಿಗೆ ಬರ್ತಾರೆ. ಬಂದಾಗ ರಾಜ ನಿಮಿ ಚಕ್ರವರ್ತಿ ಎದ್ದು ಪ್ರಾರ್ಥನೆ ಮಾಡ್ತಾನೆ, ಸ್ವಾಮಿ ಇವತ್ತು ನನ್ನ ಕರ್ಮ ಪೂರ್ಣವಾತು, ಉದ್ಧಾರವಾತು, ನಾನು ಧನ್ಯನಾದೆ. ನೀವು ಬಂದೀರಿ ಅಂದರೆ ಇದು ನನ್ನ ಭಾಗ್ಯೋದಯ, ಪುಣ್ಯೋದಯ, ಏನೋ ಒಂದು ಮಹಾಪಾಪದಿಂದ ಮುಕ್ತನಾದೆ ಅಂತ ಅರ್ಥ. ಆದ್ದರಿಂದ ಏನು ಮಾಡಬೇಡ್ರಿ, ಈ ಕರ್ಮ ಒಂದು ಕಡೆ ಇರಲಿ, ನನಗೆ ಜ್ಞಾನೋಪದೇಶ ಮಾಡಿರಿ ಅಂತ ಬಿಟ್ಟು ಬಂದು ಕೂತ್ಕೊಂಡ ಅಲ್ಲಿ. ಎಂತಹ ವಿಚಾರ! 9 ಮಂದಿ ಬಂದರು ನಿಮಿ ಚಕ್ರವರ್ತಿ ಹತ್ರ. ಕವಿ, ಹರಿ, ಅಂತರಿಕ್ಷ, ಪ್ರಬುದ್ಧ, ಪಿಪ್ಪಲಾಯನ, ಅವಿರೋಹೋತ್ರ, ದ್ರುಮಿಲ, ಚಮಸ, ನೋಡ್ರಿ ಇವರೆಲ್ಲ ಋಷಿಗಳು. ಇವರು ಯಾರ ಮಕ್ಕಳು? ಇವರು ವೃಷಭನಾಮಕ ಪರಮಾತ್ಮ ಕರಭಾಜನ. ಈ 9 ಮಂದಿ ಅವ್ರ ಹತ್ರ ಬಂದಿದ್ದಾರೆ. ಬಂದು ಕೂತ್ಕೊಂಡ್ರು. ಆಗ ತತ್ವೋಪದೇಶ ಮಾಡ್ತಾರೆ, ಒಬ್ಬೊಬ್ಬರು ಒಂದೊಂದು ರೀತಿ ತತ್ವೋಪದೇಶ ಮಾಡ್ತಾರೆ. ಆಗ ಹೇಳ್ತಾರೆ, ವೃಷಭನಾಮ ಪರಮಾತ್ಮನ ಕವಿ, ಹರಿ 9 ಮಂದಿ ಮಹಾಜ್ಞಾನಿಗಳಪ್ಪ ಹೇಳಿದರು. ಆತ ಕೇಳಿದ. ನಿಮಿ ಚಕ್ರವರ್ತಿ ಕೇಳ್ತಾನೆ, ಸ್ವಾಮಿ ಏನು ವಿಚಿತ್ರ, ಕವಿ ಎಂಬ ಒಬ್ಬ ಋಷಿ ಹೇಳ್ತಾರೆ, ಏನು ಹೇಳ್ತಾನೆ? ಜೀವ ಅಸ್ವತಂತ್ರ ಸ್ಯಾತ್ ದೇಹಾತ್ಯಕ್ತಿತೋ ಭವೇತ ಒಂದೇ ಹೇಳಿಬಿಟ್ಟ ಆತ, ಭಾಳ ಸಣ್ಣದಾಗಿ ಹೇಳಿಬಿಟ್ಟ. ನೋಡಪ್ಪ ಚಕ್ರವರ್ತಿ ರಾಜ, ಈ ಜೀವ ಸ್ವತಂತ್ರಕರ್ತ ಅಲ್ಲ. ಮತ್ತು ಸ್ವತಂತ್ರಕರ್ತ ಯಾರು? ಭಗವಂತ. ದೇಹಾದಿಗಳೆಲ್ಲ, ದೇಹ ಅಂದರೆ ಗೇಹ ಅಂದರೆ ಮನೆಗಳು, ಮನೆ, ಮಠ, ಅಂತಸ್ತು, ಕಾರು, ಬಂಗ್ಲೆ, ಇವೆಲ್ಲ ಮಮತೆಯನ್ನು ಬಿಡು, ಇದರಿಂದ ಏನೂ ಲಾಭ ಇಲ್ಲ. ಎಷ್ಟು ಮಮತೆಯನ್ನು ನಂದು ಅಂತ ಹಚ್ಚಿಗತ್ತೋ ಅದರಲ್ಲೇ ಬಿದ್ದು ಸರ್ವನಾಶ ಆಗ್ತೀವಿ. ಇವ್ಯಾವು ನನವಲ್ಲ ಅಂತ ಕವಿ ಹೇಳಿಬಿಟ್ಟ. ಹರಿ ಅಂತ ಬಂದ ಇನ್ನೊಬ್ಬತ್ತ, ಆತ ಎರಡನೇದತ್ತ, ತಮ್ಮ ಆತ. ಕವಿ ಅಣ್ಣ, ಹರಿ ತಮ್ಮ. ಹರಿ ಅಂದರೆ ಭಗವಂತ ಅಲ್ಲ, ಈತೊಬ್ಬತ ಹರಿ ಯಾರು? ವೃಷಭನಾಮಕ ಪರಮಾತ್ಮನ ಮಗ. ಅವನು ಹೇಳಿದ, ನೋಡಪ್ಪ ಚಕ್ರವರ್ತಿ ರಾಜ, ಎಲ್ಲರಿಗೂ ನಿಯಾಮಕ ಯಾರು ಅಂತ ಕೇಳಿದ. ಯಾರು? ನಿಮಿ ಚಕ್ರವರ್ತಿ. ನಿಮಿ ರಾಜ ಕೇಳಿದ, ಎಲ್ಲರಿಗೂ ನಿಯಾಮಕ ಯಾರ್ರಿ? ಇಷ್ಟೆಲ್ಲ ಜಗತ್ತು ನಡೀತದಲ್ರಿ, ಗಾಳಿ ಬೀಸ್ತದ, ಮಳೆ ಬರ್ತದೆ, ಮಳೆ ಬರ್ತಂದ್ರೆ ಹೋಗ್ಬಿಡ್ತದೆ, ಗುಡುಗು ಡಬ ಹೊಡಿತಾವ, ಗಾಳಿ ಬರ್ತದೆ, ಫ್ಯಾನ್ ತಿರುಗ್ತದ, ಏನು ರೀ ಒಮ್ಮಿನೊಮ್ಮೆ ಕತ್ಲಾಗ್ತದೆ, ರಾತ್ರಿ ಆಗ್ತದೆ, ಮಲ್ಕೊಂಡಿರ್ತೀವಿ, ಎಚ್ಚರ ಆಗ್ತದೆ, ಏನು ವಿಚಿತ್ರ ಇದು, ಇದಕ್ಕೆಲ್ಲ ನಿಯಾಮಕ ಯಾರು ಅಂತ ಕೇಳಿದ. ನೋಡಿ ಹಾಗಂದ, ಇದಕ್ಕೆಲ್ಲ ಏಕೋನಾರ ಜಡಘ ಮುಗಿದು ಒಂದೇ ಉತ್ತರ, ಇದಕ್ಕೆಲ್ಲ ನಾರಾಯಣನೇ ಸರ್ವಸ್ವಪ, ನ ಪ್ರತೀಕೇನ ಹಿ ಸಹ. ಆದ್ದರಿಂದ ಅವನೆಲ್ಲವಕ್ಕೂ ಅವನೇ ಒಡೆಯ. ಅದಕ್ಕೆ ಹರಿಸ್ಮರಣೆ ಮಾಡ್ತಾ, ಸ್ವಾಮಿ ನೀನೇ ನಿಯಾಮಕ, ನಿನ್ನಿಂದ ಆಗ್ಯದ, ನೀನು 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 ಅನ್ಕೋತ ಹೋಗು, ಇದೇ ಯಜ್ಞ ಸಾಧನೆಯ ಪ್ರಥಮ ಫಲ ಅಂದ. ಅಂತರಿಕ್ಷ ಅಂತ ಆತೊಬ್ಬತ ಋಷಿ ಆತ ಹೇಳಿದ. ಆತ ಮತ್ತೆ ಪ್ರಶ್ನೆ ಮಾಡ್ತಾನೆ, ಅಲ್ಲಪ್ಪ ಈ ಬ್ರಹ್ಮಾಂಡದಲ್ಲ ಜಗತ್ತಿನೊಳಗೆ ಇದನ್ನು ಯಾರು ಸೃಷ್ಟಿ ಮಾಡಿದರು ಅಂತ ಕೇಳಿದ. ನೋಡಪ್ಪ, ಈ ಭಗವಂತನೇ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದವು. ಇದು ಹೆಂಗೆ ಸೃಷ್ಟಿ ಆತ್ರಿ? ಸತ್ವ, ರಜ, ತಮ ಅಂತ 3 ಗುಣಗಳು.
ವೈಕಾರಿಕ, ತೈಜಸ, ತಾಮಸ ಅಂತ 3 ಪಂಚಭೂತಗಳು ನೋಡು. ಕಾಲ ಇವನ್ನೆಲ್ಲ ತಗೊಂಡು ಸಾಕ್ಷಾತ್ ಜಗದೀಶನೇ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ, ಮುಗಿದೋದು. ಆಮೇಲೆ ಅಲ್ರಿ ಮತ್ತು ಇದ್ರೊಳಗೆ ಜೀವರಾಶಿಗಳು ಹುಟ್ಟಿಸ್ತಾನಲ್ಲ, ನಮ್ಮ ಸುಖ ದುಃಖಾದಿಗಳು ಅವನಿಗೆ ಆಗ್ತಾವೇನು? ಆಗೋದಿಲ್ಲ ಅಂದ. ನಮ್ಮ ಸುಖ ದುಃಖಾದಿಗಳು ನಮ್ಮ ಕರ್ಮಾನುಸಾರವಾಗಿ ಆಗ್ತಾವೆ ಅಷ್ಟೇ, ಅವನಿಗೆ ಸಂಬಂಧ ಇಲ್ಲ. ಪ್ರೇರಕ ಅಷ್ಟೇ. ವಾವ್ ಏನು ವಿಚಿತ್ರ ಇದು, ಹೆಂಗೆ ರೀ ಇದು, ಹೆಂಗೆ ಆಗ್ತದೆ, ಹೆಂಗೆ ಸಿಕ್ಕಿಲ್ಲಲ್ಲ, ಆಗಬೇಕಲ್ಲ ಅಂದರೆ ಅಲ್ಲಪ್ಪ. ಈಗ ಒಂದು ಟಿ ವಿ ನೋಡ್ತೀರಿ, ನೀವು ಟಿ ವಿ ನೋಡ್ತಿರಲ್ಲ, ಟಿ ವಿ ಸಿನಿಮಾ ನೋಡ್ತೀರಿ, ಪರದಾ ಹಾಕಿರ್ತಾರೆ, ಬೆಳೆ ಪರದಾ. ಅದರೊಳಗೆ ಏನಾಗ್ತದೆ, ಎಲ್ಲ ನಾಟಕ ತೋರಿಸ್ತಾರೆ, ಹೊಡೆದಾಟ ಬಡದಾಟ, ಹೊಡೆಯೋದು ಬಡಿಯೋದು, ಮುದ್ದು ಕೊಡೋದು, ಏನಾಗೋವೆಲ್ಲ ಅದರೊಳಗೆ ಹಾಳಾಗೋಗಿ ಆಗೋಗ್ಬಿಡ್ತಾವೆ. ಏನಾಯ್ತು, ಅದರೊಳಗಿರ್ತಕ್ಕ ಜೀವರಾಶಿಗಳು ದುಃಖಪಟ್ಟು ಒದ್ದಾಡಿ ಚೀರಾಡಿ ಸತ್ತೋದುವೆ ಹೊರತು ಪರದಾಕೇನಾರ ಆತೇನ್ರಿ? ಪರದಾಕ ಬೆಂಕಿ ಎತ್ತಪ್ಪ ಸಿನಿಮಾದಾಗ, ಪರದೆ ಸುಡ್ತದೆ ನೋಡ್ಲಿಕ್ಕೆ ಹೋಗ್ತೀವೇನು ನಾವು? ಸಿನಿಮಾದಾಗ ಹೋಗೋದು ಹಂಗದ ಅಂದಿರ್ತದೆ. ಅದರಂತೆ ಭಗವಂತ ಪರದೆ ಇದ್ದಂಗೆ, ಅದರೊಳಗೆ ಜೀವರಾಶಿಗಳು ಹೊಕ್ಕೊಂಡು ಅವು ಒದ್ದಾಡಿ ಚೀರಾಡಿ ಸತ್ತು ಹೋಗ್ತಾವೆ ಹೊರತು ಪರದೆ ಹೇಗಿರ್ತದೆ ಆನಂದ ಇರ್ತದೆ. ಆದರೆ ಪರದೆಯಲ್ಲಿ ನೋಡುವಂತೆ ಭಗವಂತ ಜೀವರಾಶಿಗಳನ್ನು ತೋರಿಸ್ತಾನೆ ಅಷ್ಟೆ. ತಾನು ಪರದದಂತೆ ಇರ್ತಾನ, ನಮಗೆಲ್ಲ ವ್ಯವಹಾರವನ್ನು ಮಾಡ್ತಾನೆ. ಹಬ್ಬ ಅಂದ ಅಂತರಿಕ್ಷ. ಆಮೇಲೆ ಪ್ರಬುದ್ಧ ಅಂತ ಒಬ್ಬ ಋಷಿ ಆತ ಹೇಳಿದ, ಅಂದರೆ ಈ ಜೀವರಿಗೆ ಕಾಮ್ಯಕರ್ಮಗಳು ಅಂತವಲ್ಲ, ಈ ಕಾಮ್ಯಕರ್ಮದಿಂದ ಏನಾಗ್ತದೆ? ಕಾಮ್ಯಕರ್ಮಗಳು ಸ್ವರ್ಗಾದಿಗಳೇ ಆಗ್ತಾವಷ್ಟೆ, ಏನಿಲ್ಲ. ಕಾಮ್ಯಕರ್ಮಗಳನ್ನು ಆಚರಣೆ ಮಾಡೋದ್ರಿಂದ ಸ್ವರ್ಗಲೋಕ, ಚಂದ್ರಲೋಕ, ಆ ಲೋಕ ಈ ಲೋಕ ಸಿಗ್ತದಪ್ಪ. 54 ದಿವಸ ಊಟ ಮಾಡ್ತೀವಿ, ಮತ್ತೆ ಯಥಾ ರೀತಿ ಬಂದ್ಬಿಡ್ತೀವಿ. 1 ಕೋಟಿ ರೂಪಾಯಿ ಲಾಟ್ರಿ ಹೇಗಿರ್ತೀವಿ ಅಂದ್ರೆ, ನಮಗೆ ಆ 5 ಸ್ಟಾರ್ ಹೋಟ್ಲು ಈ 5 ಸ್ಟಾರ್ ಹೋಟ್ಲು ದೆಹಲಿ ಬೆಂಗಳೂರಿಗೆ ಅಡ್ಡಾಡಿಕೊಂಡು ಎಲ್ಲ ಕಡೆ ತಿಂದು ತೇಗಿ ರೊಕ್ಕ ಖಾಲಿ ಆದರೆ ಮತ್ತು ಗಂಗಾವತಿಗೋ ಯಾವ ಊರಾಗಿರ್ತೀವೋ ಅಲ್ಲಿ ಬಂದ್ಬಿಡ್ತೀವೋ. ಅದರಂತೆ ಕಾಮ್ಯಕರ್ಮಗಳನ್ನು ಫಲವನ್ನು ಅಪೇಕ್ಷಿಸಿ ಮಾಡಿದ ಕರ್ಮಗಳೆಲ್ಲವೂ ಭೋಗಕ್ಕೆ ಮಾತ್ರ ಮೀಸಲೇ ಹೊರತು ಅದರಿಂದ ಸಾಧನ ಆಗೋದಿಲ್ಲ. ಅದಕ್ಕೆ ಹೇಳಿದ ಪ್ರಬುದ್ಧ ಹೇಳ್ತಾನೆ, ನೋಡಪ್ಪ, ಈಗ 30 ಭಾಗವತ ಧರ್ಮಗಳವು ಅಂತ ಹೇಳಿದಾತ. 30 ಭಾಗವತ ಧರ್ಮಗಳವು ಅಲ್ರಿ, ಸ್ವಲ್ಪ ಹೇಳಿಬಿಡ್ರಿ. ಸರ್ವತ ಮನ ಅಸಂಗ, ಎಲ್ಲ ಕಾಲದಲ್ಲಿ ಮನಸ್ಸನ್ನು ಅಸಂಗ, ಏನು ನಡೆದ್ರೂ ಕೂಡ ಇದು ನಮ್ಗೆ ಸಂಬಂಧ ಇಲ್ಲ ಅಂತಿರ್ಬೇಕಂತ. ಮತ್ತು ಸಜ್ಜನ ಸಂಗ, ಸಜ್ಜನರಂದ್ರೆ ಯಾರು? ಮತ್ತು ಯಾರೋ ಅಲ್ಲ, ಸಜ್ಜನ್ ಅಂತ ಯಾರಿಗೆ ಕರೀತಾರೆ? ಮತ್ತು ಅವರ ಸಜ್ಜನರಂದ್ರೇನು? ಸತ್ ಜನ. ಸತ್ ಅಂದ್ರೇನು? ಅಸ್ತಿತ್ವ. ಜಗತ್ತು ಇದೆ, ಜಗತ್ತಿನಲ್ಲಿ ನಡೀತಕ್ಕಂಥ ಪ್ರತಿಯೊಂದು ಪದಾರ್ಥಗಳು ಭಗವಂತನಿಂದ ನಡೀತದೆ, ಅವನೇ ನಿಯಾಮಕ ಅಂತ ಯಾವನು ತಿಳಿತಾನೋ ಅವನು ಸಜ್ಜನ. ತಿಳಿತಿಲ್ಲ? ಸಜ್ಜನರಂದ್ರೆ ಗಾಣಿಗೇರಿಗೂ ಅಂತಾರೆ, ಮತ್ತು ಅವರಲ್ಲ. ಆದ್ದರಿಂದ ಸಜ್ಜನ ಅಂದ್ರೇನು ಅಂದರೆ ಜಗತ್ತಿನಲ್ಲಿ ಏನು ನಡೀತದೋ ಎಲ್ಲವೂ ಭಗವಂತನಿಂದ ನಡೀತದೆ ಅಂತ ತಿಳ್ಕೊಂಬವನಿಗೆ ಸಜ್ಜನ ಅಂತ. ಆಮೇಲೆ ಸಜ್ಜನ ಸಂಗಮ. ಸಜ್ಜನರಲ್ಲಿ ದಯ ಇರಬೇಕು, ಜ್ಞಾನಿಗಳಲ್ಲಿ ದಯ ಇರಬೇಕು. ದೊಡ್ಡವರು ಬಂದಾಗ ಅವರ ಆಶೀರ್ವಾದ ಪಡೀಲಿಕ್ಕೆ ಪ್ರಯತ್ನ ಪಡಬೇಕೇ ಹೊರತು ಅವರಿಂದ ಏನಾದರೂ ಮಾಡಿ ಅಪಟಾಸ ಪ್ರಯತ್ನ ಮಾಡಬಾರ್ದು. ಸಜ್ಜನರು ಬಂದಾಗ ನೋಡ್ರಿ ಎಂಥ ಅನಾಹುತ ಆಗ್ತದೆ. ಸಜ್ಜನರು ಬಂದಾಗ ಏನಾದರೂ ಮಾಡಿ ಅವ್ರಿಗೆ ಗೇಲಿ ಮಾಡೋದು, ಹಾಸ್ಯ ಮಾಡೋದು, ಅವ್ರದ್ದೇನೋ ಮಂತ್ರಾಕ್ಷತೆ ತೊಗೊಂಬೋದು, ಅವ್ರ ಕಡೆಯಿಂದ ಏನಾದರೂ ಶಲ್ಯ ಶಾಟಿ ಏನು ಅದನ್ನು ಕೊಡ್ರಿ ಇದನ್ನು ಕೊಡ್ರಿ, ಕೈಗೆ ಬಾಯಿ ಹಿಡಿದ್ರಿ ಹಣ್ಣು ಹಿಡಿದ್ರಿ ಅಂತ ತೊಗೋಬಾರ್ದು. ಅವ್ರ ಅನುಗ್ರಹಕ್ಕಾಗಿ ಪ್ರಯತ್ನ ಪಡಬೇಕೇ ಹೊರತು ಅದಕ್ಕೆ ಸಜ್ಜನ ಸಂಘ. ಸಜ್ಜನರಲ್ಲಿ ದಯ, ಸಜ್ಜನರಲ್ಲಿ ಮಿತ್ರತೆ. ಅವ್ರನ್ನ ನಾವು ಸ್ನೇಹಿತರನ್ನಾಗಿ ಮಾಡ್ಕೋಬೇಕಂದ್ರೆ ಆತ್ಮೀಯರನ್ನಾಗಿ ಮಾಡ್ಕೋಬೇಕು. ಸಜ್ಜನರಲ್ಲಿ ಭಕ್ತಿ ಇರಬೇಕು. ಶೌಚ ನೋಡ್ರಿ ಭಾಳ ಪ್ರಧಾನ ಇದು. ಶೌಚ ನಮ್ಮಲ್ಲಿ ಬಹಳ ಪ್ರಧಾನವಾದ ವಿಷಯ ಅದು. ದಾಸರು ಒಂದು ಕಡೆ ಹೇಳ್ತಾರೆ, ಮೃತ್ತಿಕಾ ಶೌಚ ಮಾಡದವನ ಕರ್ಮಗರ್ಥ ಅಂತ. ನೋಡಿರಿ, ಪ್ರತಿಯೊಬ್ಬರು ಹೆಣ್ಣು ಗಂಡಿಗೆ ಕೂಡ ಮೃತ್ತಿಕಾ ಶೌಚ ಧರ್ಮದಲ್ಲಿ ಶಾಸ್ತ್ರಗಳಲ್ಲಿ ಮೃತ್ತಿಕಾ ಶೌಚ ಮಾಡದೆ ನೀವು ಏನು ಮಾಡಿದರೂ ವ್ಯರ್ಥ. ಮೃತ್ತಿಕಾ ಶೌಚ ಅದೊಂದು ದೊಡ್ಡ ಟಾಪಿಕೇ ಅದು. ಆ ಮೃತ್ತಿಕಾ ಶೌಚ ಮಾಡದೆ ಹೋಯಿತು ಅಂದರೆ ಕರ್ಮಗಳೆಲ್ಲವೂ ವ್ಯರ್ಥವಾಗ್ತಾವೆ. ನೀವು ಎಷ್ಟು ಸಬ್ಬು ಹಚ್ಕೊಂಡು ತೊಳ್ಕೊಂಡ್ರೂ
ಅದು ನಮ್ಮ ಶಾಸ್ತ್ರಕ್ಕೆ ನಿಷಿದ್ಧನೇ ಹೊರತು ಮೃತ್ತಿಕಾ ಶೌಚ ಸಮ್ಮತವಾದುದು. ಅದಕ್ಕೆ ಶೌಚ. ತಪಸ್ಸು ಅಂದರೆ ಏನು? ತಪ ಆಲೋಚನೆ, ಭಗವಂತನ ಬಗ್ಗೆ ಆಲೋಚನೆ ಉಳ್ಳವರಾಗಬೇಕು ಸದಾಕಾಲದಲ್ಲಿ. ನೋಡಿ, ತಿತಿಕ್ಷ ಸಮಾಧಾನ, ಮೌನವಾಗಿ ಹೆಚ್ಚು ಮಾತಾಡಬಾರ್ದು. ಸ್ವಾಧ್ಯಾಯ ಅಧ್ಯಯನ ಮಾಡ್ತಾ ಇರಬೇಕು. ಆರ್ಜವ ಗಳಿಸಬೇಕು, ನಮಗೆ ಬಂದದ್ದನ್ನು ಮಾತ್ರ ಗಳಿಸಬೇಕು. ಬ್ರಹ್ಮಚರ್ಯ, ಏನು ಬ್ರಹ್ಮಚರ್ಯ? ಲಂಗೋಟಕ್ಕೆ ಕೂಡೋದಲ್ಲ. ಬ್ರಹ್ಮಣಿ ಚರತೀತಿ ಬ್ರಹ್ಮಚರ್ಯ. ಬ್ರಹ್ಮಣಿ ಅಂದರೆ ಭಗವಂತನ ವಿಷಯದಲ್ಲಿ ಸದಾ ತತ್ಪರರಾಗಬೇಕು. ಭಾಗವತಲ್ಲಿ ಹಿಂಗೆ ಹೇಳಿದ, ರಾಮಾಯಣದಲ್ಲಿ ಹೆಂಗೆ ಹೇಳಿದ, ಇದ್ರಾಗ ಹೆಂಗೆ ಹೇಳಿ, ಸುಂದರಕಾಂಡ ಹಿಂಗೆ ಹೇಳಿತು, ಶಾಸ್ತ್ರ ಹಿಂಗೆ ಹೇಳಿತು, ಅದ್ರಾಗ ಹೆಂಗೆ ಹೇಳಿತು, ಹುಡುಕೆತ್ತಾ ಇರಬೇಕು. ಅದೇ ಬ್ರಹ್ಮಚರ್ಯ. ಹುಡುತಾ ಇರಬೇಕು. ಅಹಿಂಸಾ, ಹಿಂಸೆಯನ್ನು ಪಡಿಸಬಾರದು. ಯಾವ ಪ್ರಾಣಿಗಳನ್ನು ಹಿಂಸೆ ಪಡಿಸಬಾರದು. ಜನರನ್ನಂತೂ ಮೊದಲೇ ಹಿಂಸೆ ಪಡಿಸಬಾರದು. ಪ್ರಾಣಿಗಳ ಹಿಂಸೆಯು ಕೂಡ ನಿಷಿದ್ಧವಾದದ್ದು ಶಾಸ್ತ್ರದಲ್ಲಿ. ಅಲ್ರಿ ಮತ್ತು ಹಾವು ಚೋಳು ಬಂದರೆ, ನೋಡಪ್ಪ ಇನ್ನು ಮನೆಯಾಗ ಹಾವು ಬಂತು ಅಂದರೆ ಹಿಡಿಸಿ ಕಳಿಸ್ಬೇಕು ಅಷ್ಟೇ. ಅದನ್ನು ಇಟ್ಕೋಬಾರ್ದು. ಏನ್ರಿ ಅಹಿಂಸಾ ಅಂತ ಹೇಳಿಬಿಟ್ಟಾರೆ ಆಚಾರ್ಯರು. ಹಾವು ಬಂತು ಅಂದರೆ ಸಾಮಾನ್ಯದಲ್ಲ ಹಾವು. ಈ ಹಾವು ಶೇಷದೇವರು ಟೀಕಾರಾಯರು ಅಂಥೇಳಿ ಮಂಗಳಾರತಿ ಮಾಡ್ಲಿಕ್ಕೆ ಹೋದಿ ಅಂದರೆ ನಿನ್ನ ಮಂಗಳಾರತಿ ಫೋಟೋಕ್ಕೆ ಹಾಕ್ತೀವಿ. ಅಹಿಂಸಾ ಅದು ಹಾಗೆ ಮಂಗಳಾರತಿ ಮಾಡಿ ನಿನ್ನ ಫೋಟೋಕ್ಕೆ ಮಂಗಳಾರತಿ ಗ್ಯಾರಂಟಿ. ಹೌದಲ್ಲ? ಎಂಥ ವಿಚಿತ್ರ ಅದ. ಅದಕ್ಕೆ ಅಹಿಂಸಾ. ಹಿಂಸೆ ಅಂದ್ರೇನು? ಸಜ್ಜನರಿಗೆ ಉಪದ್ರವವಾಗುವ ವಿಷಯದಲ್ಲಿ ಅದೊಂದು ಹಿಂಸೆನೇ. ಅದನ್ನು ಕಿತ್ತು ಒಗಿಬೇಕು, ಹೊರಗೆ ಹಾಕಿಸ್ಬೇಕು. ಇಲ್ಲರಿ ಪೂರ್ಣ ಹೋಗವಲ್ತು, ಅದು ಬಿಡೋ ತನಕ ಬಿಡುವಲ್ತು ಅಂದರೆ ಕೊಲ್ಲಬೇಕಟ್ಟೈತೆ. ನಮ್ಮ ದಾಸರು ಜಗನ್ನಾಥ ದಾಸರು ಹೇಳೇ ಬಿಟ್ಟಾರ. ಹರಿಕಥಾಂಸಾರ ನೋಡ್ರಿ, ಸರಿಯಾಗಿ ಬರೀ ಪಾರಾಯಣ ಮಾಡ್ತೀರ, ಅದ್ರೊಳಗೆ ವಿಷಯ ತಿಳ್ಕೊಳ್ಬೇಕು. ಸ್ವಚ್ಛ ಹೇಳೇ ಬಿಟ್ಟಾರ ಹರಿಕಥಾಂಸಾರದೊಳಗೆ. ದುಷ್ಟ ಪ್ರಾಣಿಗಳನ್ನು ಆದಷ್ಟು ಹಿಂಸೆಯನ್ನು ಪಡಿಸಿ ಹೊರಗೆ ಹಾಕಿಬಿಟ್ರಿ. ಇನ್ನೊಬ್ಬರಿಗೆ ಸಜ್ಜನರಿಗೆ ದುಃಖ ಕೊಡ್ತಾವಂತ. ಏನು? ತಿತಿಕ್ಷ, ಮೌನ, ಸ್ವಾಧ್ಯಾಯ, ಬ್ರಹ್ಮಚರ್ಯ, ಅಹಿಂಸಾ, ದ್ವಂದ್ವ ಸಂಬಂಧ. ಎಲ್ಲ ಸುಖ ಆಗಲಿ ದುಃಖ ಆಗಲಿ ಸಮಾನವಾಗಿರಲಿ. ಸರ್ವತ್ರ ಆತ್ಮೇಶ್ವರ ಅನ್ವೀಕ್ಷ. ಸದಾಕಾಲದಲ್ಲಿ ಭಗವಂತನ ವಿಚಾರವನ್ನೇ ಯೋಚನೆ ಮಾಡ್ತಾ ಇರಬೇಕು. ಮಾಡಾತು ಸ್ವಾಮಿ ಎಂಥ ಸೃಷ್ಟಿ ಮಾಡಿದೆ. ಅನಿರುದ್ಧ, ಪ್ರದ್ಯುಮ್ನ, ಸಂಕಟ, ವಾಸುದೇವ ರೂಪಗಳಲ್ಲೇ ಕಟ್ರೆ ಸಿಡ್ಲು ಹೊಡಿತದೆ ನೋಡ್ರಿ. ಸಂಕರ್ಷಣಾತ ಸಾಕ್ಷಾತ್ ಜಗದೀಶ ಸಂಕರ್ಷಣ ರೂಪದಲ್ಲಿ ಆ ಗುಡುಗನ್ನು ಹೊಡೆಸ್ತಾನೆ. ಮಿಂಚು ಪ್ರದ್ಯುಮ್ನ, ಅನಿರುದ್ಧ ಮೇಘಗಳನ್ನು ತರಿಸ್ತಾನೆ. ಇದು ಅನುಸಂಧಾನ ಮಾಡ್ತಾ ಇರಬೇಕಪ್ಪ. ಇದು ಎಂಥ ವಿಚಿತ್ರದ. ಇಷ್ಟು ಅನುಸಂಧಾನ ಮಾಡ್ತಾ ಹೋಗಬೇಕು. ಕೈವಲ್ಯ, ಮೋಕ್ಷಕ್ಕಾಗಿ ಪ್ರಯತ್ನ ಪಡಬೇಕು. ಅನಿಕೇತಃ ನೋಡ್ರಿ, ದೊಡ್ಡ ವಿಷಯ. ಈಗ ಅವ್ರು ಹೇಳಿದ್ರೆ ನಮ್ಮನ್ನು ಬಡದ ಬಿಡ್ತಾರೆ. ಈ ವಿಷಯ ನಾವೇನಾದರೂ ಹೇಳಿದರೆ ಭಾಗವತದಲ್ಲಿ ಆಚಾರ್ಯ ಇವತ್ತೇ ಮಂಗಳ ಮಾಡ್ರಿ ಅಂತಾರೆ. ಅನಿಕೇತ ಅಂದ್ರೇನು? ಮನೆ ಇರಬಾರ್ದಂತ. ಮತ್ತು ಎಲ್ಲಿರ್ಬೇಕು? ಬಾಡಿಗೆ ಮನೆಯಾಗಿರ್ಬೇಕು ಅಂತ ಹೇಳ್ಬಿಟ್ರು ಶಾಸ್ತ್ರಕಾರ. ಇಲ್ರಿ ಮನೆ ಮಾಡ್ಬೇಕಂತ ಮಾಡಿದ್ವಿ. ಹಂಗಂದ್ರೆ ಮಾಡ್ರಿ ಅಂದರು. ಏಕೋ ವಾಸಗ ಪತ್ತನೇ ವಾವನೇ ವಾ. ಒಂದೇ ಮನೆ ಕಟ್ಬೇಕಂತ ನೋಡ್ರಿ. ಒಂದೇ ಮನೆ ಕಟ್ಟಬೇಕು, ಅದರೊಳಗೆ ನಾವು ಇರ್ಬೇಕು, ಇನ್ನೊಬ್ಬರಿಗೆ ಬಾಡಿಗೆ ಕೊಡಬಾರ್ದು. ಏಕೋ ವಾಸಗ ನೋಡ್ರಿ. ಪತ್ತನೇ ವಾ ವನೇ ವಾ. ಅಡಿಯಾಗರ ಕಟ್ಟು, ಊರಾಗರ ಕಟ್ಟು, ಒಂದು ಮನೆ ಕಟ್ಟು, ಅದರೊಳಗೆ ನೀನಿರು ಅಷ್ಟೇ. ಏನ್ರಿ ಕಟ್ಟಬೇಕು ಅಂತ ಭಾಳ ಆಗ್ರಹ ಮಾಡಿದ. ಇಲ್ರಿ ಬೇಡ ಅಂದ್ರೆ ಬಿಟ್ಬಿಡು. ಸುರಕ್ಷಿತ ನದಿ ದಂಡಿಗಿರು. ನದಿ ಬರ್ಲಕ್ಕತ್ತೀನಿ ಒಂದು ಕಡೆ ಹೋಗು. ಯಾಕಂದ್ರೆ ಅಭಿಮಾನ ಇಲ್ಲ. ಅಭಿಮಾನ ಹೋಗ್ತದೆ. ನಮ್ಮನೆಗೆ ಏನಾರ ಆಯ್ತು ಅಂದ್ರೆ ಅಭಿಮಾನ ಶುರು. ಅಭಿಮಾನ ಆ ರಿಪೇರಿ ಮಾಡಿ ಜೀವನನೇ ಹೋಗ್ಬಿಡ್ತು. ಹೌದಲ್ಲ? ಎಂಥ ವಿಚಿತ್ರ. ಹೌದಾ? ಅಭಿಮಾನ ತೊಲಗಿ. ಅದಕ್ಕೆ ಮನೆ ಒಂದೇ ಕಟ್ಟಬೇಕು, ಅದರೊಳಗೆ ಇರಬೇಕು, ಧರ್ಮ ಮಾಡ್ಲಿಕ್ಕೆ ಅಷ್ಟೇ. ಮುಗಿದತ್ತು. ಮುಂದೆ ಹೆಂಡರು ಮಕ್ಕಳು ಹೊರಗೆ ಹಾಕಿದ್ರೆ ಹೊರಗೆ ಹೋಗ್ಬೇಕು. ಎಂಥ ಭಾಗ್ಯ ವಯ್ಯ ಅನ್ಬೇಕು. ಯಾಕಂದರೆ ಸ್ವಾಮಿ ಇದು ನಂದಂತ ಇಟ್ಕೊಂಡಿದ್ದೆ, ದಬ್ಬಿಟ್ರು ಹಾಳಾಗೋಗ, ಎಷ್ಟು ಅನುಗ್ರಹ ಮಾಡಿದೆವು ಅಂತ ದೊಡ್ಡ ಭಗವಂತನ ಉಪಕಾರ ಅನ್ಬೇಕು, ಹೊರಗಿರ್ಬೇಕು. ನೋಡ್ರಿ, ಅನಿಕೇತಃ ಇದನ್ನು ಹೇಳ್ತಾನೆ ಮಹಾರಾಜ. ಪ್ರಬುದ್ಧಾಮ ಋಷಿ ರಾಜನಿಗೆ ಹೇಳ್ತಾನೆ, ಅನಿಕೇತಃ ಯಾರು ಭಗವಂತ ಭಕ್ತರೋ ಅವರಿಗೆ ಮನೆ ಇರಬಾರ್ದು ಅಂತ ಹೇಳಿಬಿಟ್ಟ. ನೋಡಿ, ಒಂದಿರಬೇಕು. ಯಾವುದೋ ಸಾಧನಕ್ಕಾಗಿ ಅಷ್ಟೇ. ವಿವಿಕ್ತತೆ, ಸಮಾಧಾನತೆ ಇರಬೇಕು. ಚೀರವಸನ, ವಸ್ತ್ರಗಳು ಭಾಳ ಇರಬಾರ್ದು. ಹರಿದ ವಸ್ತ್ರ ಅಂತ ಅಲ್ಲ, ಭಾಳ ಇರಬಾರ್ದು. ಒಂದು ಉಟ್ಕೊಳ್ಳೋಕ್ಕಿರ್ಬೇಕಪ್ಪ, ಒಂದು ಒಣ ಹಾಕ್ಲಕ್ಕಿರ್ಬೇಕಪ್ಪ. ನಮ್ಮಲ್ಲಿ ಅಂತಾರಲ್ಲ ಬಂಡಿಗೆ ಒಂದು ಹೋಗ್ಬೇಕಂತ ಅಂತಾರೆ. ಅದಕ್ಕೆ ಎರಡೇ ವಸ್ತ್ರ, ಭಾಳ ವಸ್ತ್ರಗಳು ಇರಬಾರ್ದು. ಯಾಕಂದ್ರೆ ಅಭಿಮಾನ ಬಂದ್ಬಿಡ್ತದೆ ಹಾಳಾಗೋಗ.
ಇದನ್ನ ಉಟ್ಕೊಳ್ಳೆ ಅದನ್ನ ಉಟ್ಕೊಳ್ಳೆ ಅದನ್ನ ಉಟ್ಕೊಳ್ಳೆ ಇದನ್ನ ಉಟ್ಕೊಳ್ಳೆ ಅದನ್ನ ಉಟ್ಕೊಳ್ಳೆ ಇನ್ನೊಬ್ರು ಅದನ್ನೇ ಕುಟ್ಕೊಂಡ್ರಿ ಇದನ್ನ ಉಟ್ಕೊಳ್ಳಿ. ಹೆಣ್ಮಕ್ಳು ಸೀರೆ ಆಗಿರ್ತದೆ ನೋಡಿ, ಪಾಪ ಏನೋ ಉಟ್ಕೊಂಡು ಬಂದು ಪುಣ್ಯ ಹಚ್ಚಿಟ್ಟು ಕೂಡ್ತಿರ್ತಾಳೆ. ಅದನ್ನೇ ಕುಟ್ಕೊಂಡೆ ಮೊನ್ನೆ ನಾ ಕೊಟ್ಟಿದ್ದಿಲ್ಲ ಹೊತ್ತು ಒಳಗೆ ಹೋದ ಕಾಸ ಒಳಗೆ ಹೋಗಿ ಬಾಲ್ ಹಾಕಿಬಿಟ್ರೆ ಕೃಷ್ಣಾರ್ಪಣ ಇದನ್ನ ಪುಣ್ಯ ಚೆನ್ನಾಗಿ ಲಗ್ನ ಇದನ್ನ ಮಾಂಗಲ್ಯ ಕಟ್ಕೊಂಡು ಮನೆಗೆ ಹೋಗ್ಬೇಕು. ಚೀರವಸನ ನೋಡ್ರಿ ಎಷ್ಟು ವಿಚಿತ್ರ ಅಂದರೆ ಶಾಸ್ತ್ರ ಹೇಗಿದೆ. ಅದಕ್ಕೆ ವಾಸ ಕೂಡ ನಮ್ಮಲ್ಲಿ ಭಗವದ್ ಭಕ್ತರಿಗೆ ಎಷ್ಟು ವೈರಾಗ್ಯ ವಿರಕ್ತಿ ಎಷ್ಟು ಬೇಕು ನೋಡ್ರಿ. ಇದಿದ್ರು ಭಗವಂತನ ಲಕ್ಷಣ. ಎಲ್ಲ ತ್ಯಾಗ ಮಾಡಿದರೆ ದೇವರು ಬರ್ತಾನೆ. ಯಾವ ತ್ಯಾಗ ಮಾಡ್ಲಿಕ್ಕೆ ನಿಮ್ಮ ಹತ್ರ ದೇವರು ಸುಳೆ ಹಾಯೋದಲ್ಲ. ದ್ರೌಪದಿ ದೇವಿ ಎರಡೂ ಕೈ ಎತ್ತಿ ಪಾಹಿ ಮಾಂ ದೇವ ಜಗನ್ನಾಥ, ಅಪ್ಪ ಮುಗೀತು ನನ್ನ ಶಕ್ತಿ, ನನ್ನ ಸಾಮರ್ಥ್ಯ ಮುಗೀತು, ನನ್ನ ದೇಹನ ರಕ್ಷಣೆ ಮಾಡ್ಕೊಳ್ಳೋಕ್ಕೆ ಎಷ್ಟು ಪ್ರಯತ್ನ ಪಟ್ಟರು ಆಗಲಿಲ್ಲ, ರಕ್ಷಕ ನೀನೇ, ತ್ವಮೇವ ರಕ್ಷಂತು ಮೇ ಅಂದ್ಲು. ಓಡಿ ಬಂದ. ಏನು ಮಾಡ್ತೀವಿ ಅಲ್ಲಿ ತನಕ ಬರಲಿಲ್ಲ ಇಲ್ಲ ಮಾಡಿ ಏನು ಮಾಡ್ತೀವಿ ಮಾಡಿಕೆ ಅಂದ. ನೋಡಿ ಏನು ಮಾಡ್ತೀರಿ ಮಾಡಿಕೆ ಎಷ್ಟು ಪ್ರಯತ್ನ ಮಾಡ್ತೀವಿ ಮಾಡು ಅಂದ. ಕೈ ಎತ್ತಿದಾಗ ಓಡಿ ಬಂದ. ಅಂದರೆ ಎಲ್ಲ ಅಭಿಮಾನ ಬಿಟ್ಟಾಗ ಭಗವಂತ ಬರ್ತಾನೆ. ವಿವಿಕ್ತತೆ ಅನಿಕೇತ. ಆಮೇಲೆ ಸಂತೋಷದಿಂದಿರಬೇಕು. ಏನೇ ಆಗಲಿ, ಸುಖವಾಗಲಿ ಬಹುದುಃಖವಾಗಲಿ ಸಖ ನೀನಾಗಲಿ. ಭಾಗವತ ಶಾಸ್ತ್ರದಲ್ಲಿ ಶ್ರದ್ಧೆ ಇರಬೇಕು. ಅನ್ಯಶಾಸ್ತ್ರ ನಿಂದೆ, ಅನ್ಯಶಾಸ್ತ್ರವನ್ನು ನಿಂದ ಮಾಡಿರಿ ಅಂತ ಹೇಳಿಬಿಡ್ತು. ನೋಡಿ ಏನು ರೀ ಅನ್ಯಶಾಸ್ತ್ರ ನಿಂದ ಅಂದರೆ ಎಲ್ಲ ಶಾಸ್ತ್ರಗಳಲ್ಲ, ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥ ಭಗವಂತನಿಗೆ ವಿರೋಧವಾಗಿರ್ತಕ್ಕಂಥ ವಾಕ್ಯಗಳನ್ನು ನಿಂದ ಮಾಡ್ಬೇಕಷ್ಟೇ. ಅಲ್ಲೋ ದೇವರಿದ್ದಾನ ನೀ ಇಲ್ಲಂತೀಯಲ್ಲೋ. ನೋಡು ಸಾಕ್ಷಾತ್ ಭಗವಂತನ ವ್ಯಾಪಾರ ನಡೆದದಿಲ್ಲ. ದೇವರಲ್ಲಿ ಕೃಷ್ಣ ಮಂಗಳಾರತಿ ಆಗ್ತದೇನು, ಪೂಜೆ ಆಗ್ತದೇನು, ಇಂಥವ್ರು ಬಂದು ಪ್ರಸಾದ ಪಂಚಾಮೃತ ಕೊಡೋದು ಬಂದಿದ್ದ ಎದಕ್ಕೆ ಬಂದಿದ್ದ ಪುಣ್ಯಾತ್ಮ ಅಂತ. ಇಷ್ಟೊತ್ತಿನ ಪಂಚಾಮೃತ ಹಳಿಸಿ ಎಲ್ಲ ಹೋಗಿರ್ತದೆ. ಅದೇ ನೋಡಿ ಇವೆಲ್ಲ ಯಾಕೆ ಆಗ್ತಾವ, ದೇವರಿದ್ದಾನ ಅಂತ ಬರ್ತಾವೆ. ಹೌದಲ್ಲ? ಮತ್ತು ಇಷ್ಟು ಸತ್ಯ ಒಪ್ತಿಲ್ಲಪ್ಪ. ದೇವರಿದ್ದಾನಂತ ನೀ ಹೇಳ್ತೀವಿ, ದೇವರಿದ್ದಾನ ಅಂತ ಸಾಯ್ತೀವಿ. ಸಾಯೋದು ಅವನಿಂದನೇ, ಹೇಳೋದು ನೀನು ಹಣೆ ಬಾರಿ ಆಡೋ ಅವನಿಂದನೇ. ಇಷ್ಟು ಜಗತ್ತಿನ ನಡೀತಾರೆ ಅಂತ ಒಪ್ಪಿಸ್ಬೇಕು. ಅವನ ವಾಕ್ಯವನ್ನು ನಿಂದ ಮಾಡಬೇಕು. ಮತ್ತು ಅವನ ನಿಂದ ಮಾಡಬಾರ್ದು, ಆ ವಾಕ್ಯವನ್ನು ನಿಂದ ಮಾಡಬೇಕು. ಅವನು ಸ್ವರೂಪತಃ ಹೆಂಗಿರ್ತಾನೋ ಏನೋ ಗೊತ್ತಿಲ್ಲ, ಆದರೆ ಆ ವಾಕ್ಯವನ್ನು ನಿಂದ ಮಾಡಬೇಕು. ಅದಕ್ಕೆ ಅನ್ಯಶಾಸ್ತ್ರ ನಿಂದೆ. ಮನೋವಾಕ್ ಕರ್ಮದಂಡ, ಮನಸ್ಸು ವಾಕ್ಯವನ್ನು ಹಿಡಿತದಲ್ಲಿ ಇಟ್ಕೊಳ್ಬೇಕು. ಸತ್ಯ ನೋಡಿ, ಭಗವಂತನ ಅಸ್ತಿತ್ವವನ್ನು ಸದಾ ಸಾರ್ತಕ್ಕಂಥದ್ದು. ದಮ ಶಮ ಭಗವನ್ನಿಷ್ಠತ, ದಮ ಇಂದ್ರಿಯ ನಿಗ್ರಹ, ಶ್ರವಣ ಸದಾ ಭಗವಂತನ ಕೀರ್ತನೆ, ಹರಿಧ್ಯಾನ, ಸರ್ವಸಮರ್ಪಣ 30 ಎಲ್ಲವನ್ನು ಭಗವಂತನಿಗೆ ಅರ್ಪಣೆ ಮಾಡು. ಇದು ಭಾಗವತದ ಲಕ್ಷಣ ಅಂತ ಯಾರು ಹೇಳಿದರು? ಪ್ರಬುದ್ಧ ಅಂತಕ್ಕಂಥವನು ನಿಮಿ ಚಕ್ರವರ್ತಿಗೆ ಹೇಳಿದ. ಇನ್ನು ಪಿಪ್ಪಲಾಯನ ಹೇಳ್ತಾನೆ, ಅಲ್ಲ ಸ್ವಾಮಿ ಈ ಜಗತ್ತು ಕಾರಣಕರ್ತ ಯಾರು? ಜಗತ್ತ್ಯಾಕೆ ಸೃಷ್ಟಿ ಮಾಡಿದ? ಅನವಸ್ಥಾತ್ರಯ ಪ್ರವರ್ತಕ. ನೋಡ್ರಿ ಶ್ರೀಹರಿಯೇ, ಅವನು ಬಿಟ್ಟ ಮೇಲೆ ಇನ್ನೊಬ್ಬರು ಯಾರಿಗೂ ಶಕ್ತಿ ಇಲ್ಲ. ಆದ್ದರಿಂದ ಜೀವರಿಗೆ ಮುಖ್ಯ ಪ್ರಾಣನೇ ಶ್ರೀಹರಿಯ ದಿನ. ಭಗವಂತ ಅನೇಕ ತನ್ನ ದೇವತೆಗಳನ್ನು ಕರ್ಕೊಂಡು ಬಂದು, ಬ್ರಹ್ಮದೇವರು, ಭಾರತೀಯ ಸರಸ್ವತಿ, ಮುಖ್ಯ ಪ್ರಾಣ ಎಲ್ಲ ದೇವತೆಗಳಿಂದ ಅನೇಕ ವಿಧವಾದ ಜಗತ್ತನ್ನು ಸೃಷ್ಟಿ ಮಾಡಿಸ್ತಾನೆ. ತಾನೊಬ್ಬನೇ ಮಾಡಲಿಕ್ಕೆ ಶಕ್ತನಾಗಿದ್ದರೂ ಕೂಡ ಅವರ ಕಡೆಯಿಂದ ಮಾಡಿಸ್ತಾನೆ. ಎಂಥ ಶಕ್ತಿ! ಒಳ್ಳೆ ಕಾಂಟ್ರಾಕ್ಟ್ ಇರ್ತಾನೆ, ಎಲ್ಲ ಮಾಡ್ಲಿಕ್ಕೆ ಶಕ್ತ. ಆದರೆ ಜನರಿಂದ ಮಾಡಿಸಿ ಅವ್ರಿಗೆ ಶಬಾಷ್ಗಿರಿ ಕೊಡ್ತಾನೆ. ಏನು ಗಾಡಿ ಕಟ್ಟಿಯಪ್ಪ, ಏನು ಮಿಷನ್ ಮಾಡಿಯಪ್ಪ, ಏನು ಗಿಡ ಬೆಳೆಸಿಯಪ್ಪ. ಅವನು ಚೀಫ್ ಬೇರೆ ಇರ್ತಾನೆ, ಇವನಿಗೆ ಕೀರ್ತಿ ಇವನಿಗೆ ಕೊಡ್ತಾನೆ. ಇದೆಲ್ಲ ದೇವತೆಗಳಿಂದ ಭಗವಂತ ಮಾಡಿಸ್ತಾನೆ ಅನ್ನೋದರಿಂದ ಏನು ಗೊತ್ತಾತು? ಭಗವಂತ ಒಬ್ಬನು ನಿಯಾಮಕ, ಅನ್ಯ ದೇವತೆಗಳೆಲ್ಲರೂ ಅವನ ಸಬಾರ್ಡಿನೇಟ್ಸ್, ಅಧೀನದಲ್ಲಿ ಕೆಲಸ ಮಾಡುವರು ಅಂತ ಗೊತ್ತಾತು. ಇನ್ನು ಅವಿರ್ಹೋತ್ರ ಅಂತ ಒಬ್ಬತ ಈತ. ಇದೆಲ್ಲ ಎಲ್ಲಿ ಹೇಳಿದ್ರಿ ಅಂತ ಕೇಳಿದ. ಅದಕ್ಕೆ ಹೇಳಿದ, ನೋಡಪ್ಪ ಎಲ್ಲ ಕರ್ಮಗಳು ವೇದ ಉಪನಿಷತ್ತು ಶಾಸ್ತ್ರಗಳಲ್ಲಿ ವಿಹಿತವಾಗಿರ್ತಕ್ಕಂಥವಾಗಿವಪ್ಪ. ಅದಕ್ಕೆ ಶ್ರೀಹರಿಯ ಪ್ರತಿಮೆಗಳು 3 ಅಂತ ಹೇಳ್ತಾನೆ. ಯಾರು? ಅವಿರ್ಹೋತ್ರ ಅಂತ. ಈ ಋಷಭನಾಮಕನ ಮಗ ಈತ ಅವಿರ್ಹೋತ್ರ. 3 ಯಾವ್ಯಾವು? ಶಿಲಾದಿ ಪ್ರತಿಮೆಗಳು, ಈ ಶಿಲಾ ಪ್ರತಿಮೆ, ಸ್ಥಂಡಿಲ ಪ್ರತಿಮೆಗಳು ಯಜ್ಞ ಯಾಗಾದಿಗಳಲ್ಲಿ ಮಾಡೋದು, ವಾಸನಾಮಯ ಪ್ರತಿಮಾ. ಮುಂದೆ ಬರ್ತಾ ಬರ್ತಾ ನಮ್ಮ ದೇಹದಲ್ಲಿ ವಾಸನಾಮಯ ಧ್ಯಾನ ಮಾಡ್ತಾ 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 ಒಂದು ರೂಪ ಕಾಣಿಸ್ತದೆ, ಅದೇ ವಾಸನಾಮಯ ರೂಪ.
ಆ ರೂಪ ಕಂಡ ಮೇಲೆ ಅದನ್ನು ಧ್ಯಾನ ಮಾಡ್ತಾ ಹೋದಂಗೆಲ್ಲ ನಿಯತ ಗುರುಗಳು ಅಂತ ಬರ್ತಾರೆ. ಆ ನಿಯತ ಗುರುಗಳು ಬಂದ ಮೇಲೆ ಬಿಂಬೋಪರಾಕ್ಷ ಮಾಡ್ತಾನೆ. ಆ ವಾಸನಾಮಯ ಮೂರ್ತಿ ಬಿಂಬ ರೂಪದಲ್ಲಿ ಪ್ರವೇಶ ಮಾಡಿ ಬಿಂಬ ಕಾಣಿಸ್ತದೆ. ಬಾಬಾ ಬಾಬಾ ಬಾಬಾ, ಎಷ್ಟು ಜನ್ಮಗಳು ಬೇಕು, ಎಷ್ಟು ತಾಳ್ಮೆ ಬೇಕು, ಎಷ್ಟು ತ್ಯಾಗ ಬೇಕು, ನಮ್ಮ ದೇಹಕ್ಕೆ ಆರೋಗ್ಯ ಬೇಕು, ಐಶ್ವರ್ಯ ಬೇಕು, ಆಯುಷ್ಯ ಬೇಕು. ಮಹಾರಾಯ ಏನು ವಿಚಿತ್ರಪ್ಪ. ಅದಕ್ಕೆ ಭಗವಂತನನ್ನು ಸಾಲಿಗ್ರಾಮಾದಿ ಪ್ರತಿಮೆಗಳಲ್ಲಿ ಶ್ರೀಹರಿಯನ್ನು ಷೋಡಶೋಪಚಾರ ಪೂಜಿಸಬೇಕಪ್ಪ. ಸಾಲಿಗ್ರಾಮ ಕಲ್ಲು ಅಂತ ಪೂಜೆ ಮಾಡಬಾರ್ದು. 5535 ಭಗವದ್ ರೂಪಗಳು ಅದರಲ್ಲಿ ಸನ್ನಿಹಿತವಾಗಿವೆ ಅಂತ ಪೂಜೆ ಮಾಡಿರಿ. ದ್ರುಮಿಲ ಅಂತ ಒಬ್ಬ ಋಷಿ, ಆತ ಹೇಳಿದ ನಾರಾಯಣ 24 ತತ್ವ ಮಾಡಿದಪ್ಪ. 24 ತತ್ವಗಳಪ್ಪ, ಒಂದಲ್ಲ ಎರಡಲ್ಲ, ಪೃಥ್ವಿ ಆಕಾಶ ಭೂಮಿ ಅನೇಕ ತತ್ವಗಳವ. ಆ ತತ್ವಗಳಲ್ಲಿ ಭಗವಂತ ಪ್ರವೇಶ ಮಾಡಿ ಏನು ಮಾಡ್ತಾನೆ, ಶಿವನಲ್ಲಿ ಶಿವರೂಪದಿಂದ, ಬ್ರಹ್ಮನಲ್ಲಿ ಬ್ರಹ್ಮರೂಪದಿಂದ, ಯಾರ್ಯಾರು ಏನೇನು ಜಗತ್ ಸೃಷ್ಟಿ ಮಾಡ್ತಾರೋ ಲಕ್ಷ್ಮಿಯಲ್ಲೂ ಭಗವಂತ ಪ್ರವೇಶ ಮಾಡಿ ಜಗತ್ತನ್ನು ಸೃಷ್ಟಿ ಮಾಡ್ತಾನಪ್ಪ. ಅಂತಹ ಭಗವಂತ ಇದೆಲ್ಲ ಯಾರಿಗೆ ಗೊತ್ತಾಗ್ತದಂದ್ರೆ ಬ್ರಹ್ಮದೇವರಿಗೆ ಉಪದೇಶ ಮಾಡ್ತಾನೆ, ಅವರಿಂದ ನಮಗೆ ಗೊತ್ತಾಗ್ತದೆ. ಅದಕ್ಕೆ ಚಮಸ ಅಂತ ಮತ್ತೊಬ್ಬ ಋಷಿ, ಪುರುಷೋತ್ತಮನಾದ ಶ್ರೀಹರಿ ಅವಯವಗಳಲ್ಲಿ ಬ್ರಾಹ್ಮಣಾದಿಗಳು ಹುಡ್ತಾರೆ. ಬ್ರಾಹ್ಮಣೋಸ್ಯ ಮುಖಮಾಸೀತ್, ಈ ಬ್ರಾಹ್ಮಣರೆಲ್ಲ ಮುಖದಿಂದ ಹುಡ್ತಾರಪ್ಪ. ವೈಶ್ಯರು ತೊಡೆಗಳಿಂದ ಹುಡ್ತಾರೆ, ಬಾಹುಗಳಿಂದ ಕ್ಷತ್ರಿಯರು ಹುಡ್ತಾರೆ, ಪಾದದಿಂದ ಶೂದ್ರಾದಿಗಳು ಹುಡ್ತಕ್ಕಂಥವ್ರು ಆಗ್ತಾರಪ್ಪ. ಆ ಕೆಲಸವನ್ನು ಮಾಡ್ತಾರೆ ಅಂತ ಇಷ್ಟೆಲ್ಲ ಹೇಳಿ ಇವರೆಲ್ಲ ಯಾಕೆ ಬರ್ತಾರೆ? ಭಗವಂತನ ಸೇವೆಗಾಗಿ ಬರ್ತಾರಪ್ಪ. ಆ ಭಗವಂತನ ಸೇವೆಯನ್ನು ಮಾಡಿ ಅವರು ಬ್ರಾಹ್ಮಣರು ವೇದಘೋಷವನ್ನು ಮಾಡಿ ಭಗವಂತನ ಭಕ್ತರಿಗೆ ಉಪಕಾರ ಮಾಡುವುದೇ ಬ್ರಾಹ್ಮಣರ ಕರ್ತವ್ಯ. ಭಗವಂತನ ಭಕ್ತರಿಗೆ, ಸಮಾಜಕ್ಕೆ, ದೇಶಕ್ಕೆ ಎಲ್ಲರಿಗೂ ಉಪಕಾರವನ್ನು ಮಾಡಬೇಕು. ವಿಪತ್ತು ಬಂದಾಗ ಯಜ್ಞ ಯಾಗಾದಿಗಳನ್ನು ಮಾಡಿ ಏನು ಮಾಡಬೇಕು, ಅದನ್ನು ನಿಗ್ರಹ ಮಾಡಬೇಕು. ಶಕ್ತಿ ಸಾಮರ್ಥ್ಯವನ್ನು ತುಂಬಬೇಕು. ಏಕೆಂದರೆ ದೇವತೆಗಳನ್ನು ಪ್ರತ್ಯಕ್ಷೀಕರಿಸಿಕೊಳ್ತಕ್ಕಂಥ ಶಕ್ತಿ ಬ್ರಾಹ್ಮಣರಿಗೆ ಯಜ್ಞ ಯಾಗಾದಿಗಳೆಲ್ಲದೆ, ಮಂತ್ರಗಳೆಲ್ಲದೆ. ಆ ಮಂತ್ರವನ್ನು ನಾವು ಶುದ್ಧಿ ಮಾಡಿಕೊಂಡು ನಾವು ಶುದ್ಧರಾಗಿ ಉಚ್ಚಾರ ಮಾಡಿದರೆ ಸಾಕ್ಷಾತ್ ಭಗವಂತನೇ ನಮ್ಮ ಹತ್ರ ಬಂದು ಆ ಕೆಲಸವನ್ನು ಮಾಡಿಕೊಡ್ತಾನೆ. ಕ್ಷತ್ರಿಯನ ರಕ್ಷಣೆ ಮಾಡುವ ಕೆಲಸ ಬ್ರಾಹ್ಮಣ, ವೈಶ್ಯರನ್ನು ರಕ್ಷಣೆ ಮಾಡುವ ಕೆಲಸವೂ ಬ್ರಾಹ್ಮಣರದೇ. ಶೂದ್ರಾದಿಗಳನ್ನು ರಕ್ಷಣೆ ಮಾಡುವುದು ಇವ್ರದೇ ಕೆಲಸ. ನೋಡ್ರಿ, ಇಷ್ಟೆಲ್ಲ ರಕ್ಷಣೆ ಆಗಬೇಕು. ಶೂದ್ರಾದಿಗಳು ವಿಶೇಷವಾಗಿ ಧಾನ್ಯಗಳನ್ನು ಬೆಳೆಯುವ ಕಾಲದಲ್ಲಿ ಮಳೆ ಬೆಳೆಗಳು ಬರದೇ ಹೋದರೆ ಮಳೆ ಬೆಳೆಗಳನ್ನು ತರಿಸ್ತಕ್ಕಂಥ ಮಂತ್ರಗಳವ ಬ್ರಾಹ್ಮಣರಲ್ಲಿ. ಅದಕ್ಕೆ ಬ್ರಾಹ್ಮಣೋಸ್ಯ ಮುಖಮಾಸಿ, ಒಳ್ಳೆ ಮಂತ್ರಗಳಲ್ಲ, ಸಾಮಾನ್ಯ ಮಂತ್ರಗಳಲ್ಲ. ಪರ್ಜನ್ಯ ಸೂಕ್ತ ಅಂತ ಒಂದು ಸೂಕ್ತ, 10 ವರ್ಗ. ಆ 10 ವರ್ಗ ಜಪ ಮಾಡಿ ನಾವು ಹೋಮ ಮಾಡಿದರೆ ಇಂದ್ರದೇವರೇ ಸಾಕ್ಷಾತ್ ಮೇಘಗಳನ್ನು ತಂದು ಭಗವಂತನ ಆಜ್ಞೆಯಿಂದ ಸಮೃದ್ಧವಾಗಿ ಸಾಕು ಅಂತ ನಿಲ್ಲೋ ತನಕ ಹೋಮ ಮಳೆ ಬರ್ತದೆ. ಈ ಶಕ್ತಿಯದು. ಇದನ್ನು ನಾವು ರಾಯರ ಚರಿತ್ರೆಯಲ್ಲಿ ನೋಡ್ತೀವಿ. ಬರಗಾಲ ಬಿದ್ದ ಪ್ರದೇಶಕ್ಕೆ ಮಂತ್ರಾಲಯ ಪ್ರಭುಗಳು ಹೋದಾಗ ಅಲ್ಲಿ ಋತ್ವಿಜರನ್ನು ಕರೆಸಿ ಯಜ್ಞ ಮಾಡಿದಾಗ ಸಮೃದ್ಧವಾದಂಥ ಮಳೆ ಆತು ಅಂತ ಅವರ ಚರಿತ್ರೆಗಳಲ್ಲಿ ಕೇಳ್ತೀವಿ. ನಾವು ಬರೀ ಚರಿತ್ರೆ ಕೇಳ್ತೀವಿ ಅಷ್ಟೇ, ನಾವು ತಯಾರಾಗೋದಿಲ್ಲ. ರಾಯರು ಬ್ರಾಹ್ಮಣರನ್ನು ಕರೆಸಿ ಯಜ್ಞ ಅನೇಕ ವಿಧವಾದ ಹೋಮಗಳನ್ನು ಮಾಡಿಸಾರಂದ್ರೆ ನಾವು ಯಾವ ಮಂತ್ರ ಅದನ್ನು ಯಾಕೆ ಗಟ್ಟಿ ಮಾಡಬಾರ್ದು, ನಾವು ಯಾಕೆ ಅನ್ನಬಾರ್ದು? ನಮ್ಮ ತಲೆಯಾಗಿ ಬರೋದೇ ಇಲ್ಲ. ಭಾರಿ ಚರಿತ್ರೆ, ಅವಾವ ಏನು ರಾಯರಿ, ಅವಾವ ಏನು ಮಾಡಿರಿ, ಅವಾವ ಏನು ಊಟ ರೀ, ಅವಾವ ಏನು ಅಲಂಕಾರ ರೀ, ಇಷ್ಟೇ. ಈ ಅವಾವ ಅಂಬದ್ರೊಳಗೆ ಬಾಬಾ ಬಿಡ್ತೀವಿ ಹೊರತು, ಬಾಯ್ ಬಿಡ್ತೀವಿ ಹೊರತು ಆ ಮಹಾನುಭಾವರು ಏನು ಮಾಡಿದ್ದಾರೆ, ನಾವು ಹೆಂಗೆ ಉದ್ಧಾರ ಆಗಬೇಕು ಅಂತ ಇಲ್ಲ. ಅಂಥ ಮಹಾನುಭಾವರು ಇವೆಲ್ಲ ಮಾಡಿದ್ದಾರೆ. ಅದಕ್ಕೆ ಕರಭಾಜನ ಅಂತ ಇನ್ನೊಬ್ಬ ಋಷಿ, ಕೃತತ್ರ ದ್ವಾಪರ ಕಲಿಯುಗಗಳಲ್ಲಿ ಶ್ರೀಹರಿಯ ನಾನಾ ರೂಪಗಳನ್ನು ಪೂಜೆ ಮಾಡಬೇಕಪ್ಪ. ಯುಗಾನುಸಾರವಾಗಿ ಭಗವಂತನನ್ನು ಉಪಾಸನೆ ಮಾಡಬೇಕು ಅಂತ ಇಷ್ಟು ಹೇಳಿ 9 ಮಂದಿ ಉಪದೇಶವನ್ನು ಮಾಡ್ತಾರೆ. ಮಾಡಿ ಉದ್ಧಾರವನ್ನು ಮಾಡ್ತಾರೆ ಅವನಿಗೆ. ಆಗ ಯಜ್ಞವನ್ನು ಪೂರ್ಣ ಮಾಡ್ತಾನೆ. ಮಾಡಿ ಸಮಸ್ತವಾದ ಯಜ್ಞವನ್ನು ಜ್ಞಾನ ಕಾರ್ಯದಲ್ಲಿ ಪರಿಸಮಾಪ್ತಿಯನ್ನು ಮಾಡಿ ಮೊದಲು ಬಂದ ಮಹಾಜ್ಞಾನಿಗಳಿಂದ ಉಪದೇಶ ಪಡೆದು ಆಮೇಲೆ ಕರ್ಮವನ್ನು ಮಾಡಿ ಮುಗಿಸ್ತಾನೆ. ಆಗ ದೇವಾನುದೇವತೆಗಳೆಲ್ಲರೂ ಪ್ರತ್ಯಕ್ಷರಾಗ್ತಾರೆ. ನಿಮಿ ಚಕ್ರವರ್ತಿಗೆ ಬಂದ ಋಷಿಗಳನ್ನು ಏನು ಬರಬೇಕು ಕೇಳು ಅಂದಾಗ ಆತಂತಾನೆ, ಸ್ವಾಮಿ ನಾನೇನು ಕೇಳಿ ಅಂತ, ನನಗೇನು ಕೇಳೋಕ್ಕೆ ಬರೋದಿಲ್ಲ, ನೀವೇ ಕೊಡ್ಬೇಕಂದಾಗ ಅದಕ್ಕೆ ಹೇಳ್ತಾರೆ, ನೋಡಪ್ಪ ರಾಜ, ನಿನ್ನ ರಾಜ್ಯ ಸುಭಿಕ್ಷವಾಗಿರಲಿ, ನೀನು ಯಾವಾಗ ಕರಿತೀವೋ ಅವಾಗ ಬರ್ತೀನೋ ಅಂತ ಹೇಳಿ ಹೋಗ್ತಾರೆ. ಇದ್ರ ಎದರ ಪುಣ್ಯ? ಜ್ಞಾನಿಗಳನ್ನು ಆದರ ಮಾಡಿದ ಪುಣ್ಯ. ಮುಗಿದೋದು, ಮತ್ತೇನಿಲ್ಲ.
ಜ್ಞಾನಿಗಳನ್ನು ಆದರ ಮಾಡಿ ಯಥಾರ್ಥವಾದ ಭಗವಂತನ ತತ್ವ ತಿಳಿದೆಲ್ಲ, ಕರ್ಮದ ರಹಸ್ಯವನ್ನು ತಿಳಿದೆಲ್ಲ ನೋಡು, ಅದರದ್ದು ಪುಣ್ಯನೇ ಹೊರತು ಮತ್ತು ಯಾವರ ಪುಣ್ಯ ಇಲ್ಲ. ನೀನು ಏನು ಕೇಳ್ತೀವಿ ಕೊಡ್ತೀವಿ, ನೀ ಕರೆದಾಗ ಬರ್ತೀವಿ ಅನ್ನುವ ಮಾತನ್ನು ಹೇಳಿ ದೇವಾನುದೇವತೆಗಳು ಯಜ್ಞದ ಪರಿಸಮಾಪ್ತಿಯನ್ನು ಮಾಡ್ತಾರೆ ಅಂತ ಹೇಳ್ತಾ, ನಾಳೆ ದಿನದಲ್ಲಿ ಮತ್ತೆ ಸಾಕ್ಷಾತ್ ಯದುರಾಜ ಅವಧೂತರನ್ನು ಪ್ರಶ್ನೆ ಮಾಡ್ತಾನೆ. ನೋಡಿ, ಇದೆಲ್ಲ ವಿಶೇಷವಾದ ಭೂಭಾರ ಹರಣ, ಸಜ್ಜನರು ಹರಿಕಥಾಮೃತ ಭಗವಂತನ ಕಥೆಯನ್ನು ಕೇಳುವುದು, ಆಮೇಲೆ ವಿಶೇಷವಾಗಿ ಬ್ರಹ್ಮಾದಿ ದೇವತೆಗಳ ಸಕಲ ದೇವತೆಗಳಿಂದ ಕೂಡಿಕೊಂಡು ಭಗವಂತನ ಹತ್ತಿರ ಬರ್ತಾರೆ, ಪ್ರಾರ್ಥನೆ ಮಾಡ್ತಾರೆ. ಸ್ವಾಮಿ, ಈ ಜಗತ್ತು ಲಯವಾಗ್ತದೆ ಅಂತ ಒಬ್ಬ ಬ್ರಾಹ್ಮಣರ ಶಾಪದಿಂದ ಮುನಿಭಿ ಶಪ್ತಮ್ ಅಂತದ, ಮುನಿಗಳಿಂದ ಶಪ್ತವಾಗಿದೆ ಅಂತ. ಅದಕ್ಕೆ ನಾಶದ ಕಾರಣ ನಿನಗೇ ಗೊತ್ತೇ ಹೊರತು ಹೇಗೆ ನಾಶ ಆಗ್ತದೆ, ಉದ್ಧಾರವನ್ನು ಮಾಡುವಂತ ಇಷ್ಟೆಲ್ಲ ಕೇಳ್ಕೊಂಡಾಗ ಆಗ ಭಗವಂತ ಆಗ ಉದ್ಧವನನ್ನು ಕರೆದು ಹೇಳ್ತಾನಪ್ಪ, ಬಹಳ ದಿವಸ ಇಲ್ಲ, ಇವತ್ತಿಗೆ ಸರಿಯಾಗಿ 7ನೇ ದಿವಸಕ್ಕೆ ಏನಾಗ್ತದೆ, ಮಹಾಪ್ರಳಯ ಆಗ್ತದೆ, ಎಲ್ಲರೂ ಹೋಗಿಬಿಡ್ತಾರೆ. ಅದಕ್ಕೆ ಒಂದು ನೇಮ ಅದ, ಸ್ವಗ್ರಾಮದಲ್ಲಿ ತನ್ನ ಮನೆಯಲ್ಲಿ ಸಾಯಬಾರದಂತ. ನೋಡಿ, ಏಕಾದಶ ಸ್ಕಂದದಲ್ಲಿ ಒಂದು ವಿಷಯ ಅದು, ಮರಣ ಬಂದಾಗ ಪರಕ್ಷೇತ್ರಗಳಲ್ಲಿ ಸಾಯ್ಬೇಕಂತ. ಅದು ಅಲ್ಪವಾದ ಕ್ಷೇತ್ರ ಇದ್ದರೂ ಪರವಾಗಿಲ್ಲ, ಹೊರಗಡೆನೇ ಸಾಯ್ಬೇಕಂತ, ಮನೆಗೆ ಸಾಯಬಾರ್ದಂತ ಏಕಾದಶ ಸ್ಕಂದ ಹೇಳ್ತಾರೆ. ಅದಕ್ಕೆ ಭಗವಂತ ನಿಮಗೆಲ್ಲ ಸದ್ಗತಿಯನ್ನು ಕೊಡಬೇಕು ಅಂತ ದ್ವಾರಕಾದಲ್ಲೇ ಮುಳುಗಿಸಿ ಕೃಷ್ಣಾರ್ಪಣೆ ಮಾಡ್ಬೋದಾಗಿತ್ತು, ನಾ ಮಾಡಲಿಲ್ಲ. ಅದಕ್ಕೆ ಪಿಂಡಾರಕ ಕ್ಷೇತ್ರಕ್ಕೆ ಕರ್ಕೊಂಡು ಬಂದು ನಿಮಗೆ ಏನು ಮಾಡ್ತೀನಿ, ಒಂದು ಯುದ್ಧ ಪ್ರಾರಂಭವಾಗ್ತದೆ. ಯಾದವರು ತಾವೇ ಬಡದಾಡಿ ತಾವೇ ಹೋಗಿಬಿಡ್ತಾರೆ. ಕೃಷ್ಣ ಪರಮಾತ್ಮನೂ ಕೂಡ ಯಾವುದೋ ಒಂದು ವೃಕ್ಷದ ಕೆಳಗೆ ಮಲಿಕೊಂಡು ನೋಡ್ರಿ, ಮರಣ ನೋಡ್ರಿ, ಭಾಗವತದ ವಿಷಯಗಳು ಎಷ್ಟು ರಹಸ್ಯಾತ್ಮಕವಾಗುವ ನೋಡಿ. ಅದಕ್ಕೆ ಇಲ್ಲರಿ ನಾವು ದವಾಖಾನೆ ಸಾಯ್ತೀವಿ ಅಂದರೆ ಅಲ್ಲಿ ಸಾಯಬಾರ್ದು, ಮತ್ತೆ ದವಾಖಾನೆ ಸತ್ತು ಬೇಕಿಲ್ಲ, ಕ್ಷೇತ್ರಗಳಲ್ಲಿ ಮರಣ ಆಗಬೇಕಂತ ಭಾಗವತ ಹೇಳ್ತಾರೆ. ಅದಕ್ಕೆ ವಯಸ್ಸಾದ ಮೇಲೆ ಕಾಶಿ ಬದ್ರಿ ಯಾಕೆ ಹೋಗ್ತಿದ್ರು, ಇದೇ ಕಾರಣಕ್ಕೆ. ಕ್ಷೇತ್ರ ದೊಡ್ಡದಾಗಿದ್ದರೆ ಸದ್ಗತಿ, ಕ್ಷೇತ್ರ ಸಣ್ಣದಾಗಿದ್ದರೂ ಪರವಾಗಿಲ್ಲ, ಸದ್ಗತಿನೇ. ಅದಕ್ಕೋಸ್ಕರ ಮನೆಯಲ್ಲಿ ಸಾಯುವ ಪ್ರಯತ್ನವನ್ನು ಮಾಡಬಾರದು ಅಂತ ಭಾಗವತ ಹೇಳ್ತದೆ, ನಾನು ಹೇಳೋದಿಲ್ಲ. ನೋಡ್ರಿ, ಕೃಷ್ಣನ ಸಂದೇಶ ಇದು ಎಂಥ ವಿಚಿತ್ರದ. ಅದಕ್ಕೆ ಅಲ್ಲಿಂದ ಪಿಂಡಾರ್ಕ ಕ್ಷೇತ್ರಕ್ಕೆ ಕರ್ಕೊಂಡು ಹೋದ ಅವನು. ಅಲ್ಲಿಗೆ ಹೋಗಿ ಯುದ್ಧವನ್ನು ಮಾಡಿಸ್ತಾನೆ. ಅಲ್ಲಿ ಒಳ್ಳೆ ಸೂರ್ಯಗ್ರಹಣ, ಆ ಕಾಲದಲ್ಲಿ ಎಂಥ ಅನಾಹುತಗಳಾಗ್ತವೆ ಅದನ್ನು ನಾಳೆ ದಿನದಲ್ಲಿ ನೋಡೋಣ. ಏಕಾದಶ ಸ್ಕಂದ ಅಂದರೆ ಭೀಕರ, ಉಪದೇಶ ಎಷ್ಟು ಪ್ರಧಾನವಾದ್ದೋ ಅಲ್ಲಿ ನಡೆಯುವ ಘಟನೆಯೂ ಭೀಕರ. ಅದು ಅಂದಮೇಲೆ ಇವೆಲ್ಲ ಒಂದೊಂದು ಅಂಶಗಳನ್ನು ನಾವು ಒಂದೊಂದು ಸ್ಕಂದಗಳಿಂದ ಅದರ ರಹಸ್ಯ ತಿಳಿಬೇಕು. ಬರೀ ಕಥೆ ಹೇಳ್ತಾ ಹೋದರೆ ನೀವು ನೋಡ್ರಿ, ಈ 9 ಮಂದಿ ಹೇಳೋದ್ರಾಗ ನಿಮಗಾಲೇ ಬೇಸರ ಬಂತು. ಇನ್ನು ಒಳಗಿನ ತತ್ವ ತಗೊಂಡು ವಿಜಯಧ್ವಜರು, ದೊಡ್ಡ ದೊಡ್ಡ ಜ್ಞಾನಿಗಳು, ಸುಧೀಂದ್ರ ತೀರ್ಥರ ವ್ಯಾಖ್ಯಾನದ ಸತ್ಯಾಭಿನವರು, ಸತ್ಯಧರ್ಮರು ನೋಡ್ರಿ, ಇವಕ್ಕೆಲ್ಲ ವ್ಯಾಖ್ಯಾನ ಮಾಡ್ಯಾರ. ಇದನ್ನು ಹೇಳ್ತಾ ಹೋಗಿಬಿಟ್ರೆ, ಆಚಾರ ಇವತ್ತೇ ಮಂಗಳ ತೊಗೊಂಡಪ್ಪ ಹೂವಿನಾರ ಹಾಕಿಬಿಡ್ರಿ ಅಂತೀವಿ, ಮೊದಲ ಹೂವಿನಾರ ಹಾಕಿಬಿಟ್ಟಿರಿ, ಮತ್ತೊಂದು ಹೂವಿನಾರ ಹಾಕಿ ಕಷ್ಟಪಡು ಅಂತೀವಿ. ಅಂದರೆ ಎಷ್ಟು ತತ್ವಗಳವ, ಆ ತತ್ವದ ವಿಮರ್ಶೆ ನಾವು ಮಾಡಬೇಕು. ಅದಕ್ಕೆ ಕೆಲವು ಅಂಶಗಳನ್ನು ಮಾತ್ರ ನಾನು ಹೇಳಬಲ್ಲೆ, ನಿಮಗೆ ತಿಳಿಸಿಕೊಡಬಲ್ಲೆ ಎಂಬಲ್ಲಿಗೆ ಮಧ್ವಾಂತರ್ಗತ ನಾಳೆ ದಿವಸದಲ್ಲಿ ಯಾರು ಸಾಕ್ಷಾತ್ ಯದುರಾಜ ಅವಧೂತ ಶಿಖಾಮಣಿಗಳನ್ನು ಪ್ರಶ್ನೆ ಕೇಳ್ತಾನೆ. ಸ್ವಾಮಿ, ನೀವಿಷ್ಟು ವಿರಕ್ತರಾಗಿರಲ್ಲ, ಲಂಗೋಟಿ ಒಂದು ಬಿಟ್ಟರೆ ನಿಮ್ಮ ಹತ್ರ ಏನೂ ಇಲ್ಲ, ನಿಮಗೆ ಚಳಿ ಮಳೆ ಗಳಿ ಏನು ಆಗೋದಿಲ್ಲೇನು, ಮಳೆಯಾಗ ಅಡ್ಡಾಡ್ತೀರಿ, ಉಂಡೇ ಬಿಡ್ತೀರಿ, ಎಲ್ಲೋ ಮಲ್ಕೊಂಬಿಡ್ತೀರಿ, ಮುಳ್ಳಾಗ ಮಲಗ್ತೀರಿ, ಎಲ್ಲೋ ಅಡ್ಡಾಡ್ತೀರಿ, ಏನು ವಿಚಿತ್ರ ಅಂತ ಕೇಳ್ತಾನೆ. ಆಗ ಅವಧೂತ ಹೇಳ್ತಾನೆ, ಅಪ್ಪ ನನಗೆ ಎಲ್ಲಿ ಅಧ್ಯಯನ ಮಾಡಿಲ್ಲ ನಾನು, ಮತ್ತು ಅಧ್ಯಯನ ಮಾಡೋದು ಹೆಂಗೆ ಬಂತು, 24 ಮಂದಿ ಗುರುಗಳನ್ನು ನೋಡಿ ಕಲ್ತೀನಿ ಅಂತಾನೆ ನಾಳೆ ವಿಷಯ. ಆ 24 ಮಂದಿ ಏನು ಹೇಳ್ತಾರೆ, ಏನು ಕೇಳ್ತಾರೆ, ನೋಡಿ ಕಲ್ತಂಥ ವಿದ್ಯಾ ಅವಧೂತ ಶಿಖಾಮಣಿ. ನಮ್ಮಲ್ಲಿ ಕೃಷ್ಣಾರ್ಪಣಮಸ್ತು.